ವಾಸುದೇವನ ಸಮ್ಮುಖದಲ್ಲಿ ಪೂಜ್ಯ ಮಾಯ ದಾನವ ಅಸುರವಂಶದ ನಿಪುಣ ಕಲಾವಿದ ಅರ್ಜುನನ ಮುಂದೆ ನಿಂತಳು. ಅವನ ಕಣ್ಣುಗಳು ಕೃತಜ್ಞತೆಯಿಂದ ತುಂಬಿದವು. ಮಾಯಾ ಗೌರವದಿಂದ ಅವನ ಕೈಗಳನ್ನು ಜೋಡಿಸಿ ಅರ್ಜುನನೊಂದಿಗೆ ಸೌಮ್ಯವಾದ ಧ್ವನಿಯಲ್ಲಿ ಮಾತನಾಡುತ್ತಾ, ಓ ಕುಂತಿಯ ಮಗನೇ, ನನ್ನ ಮೇಲೆ ಪ್ರವಾಹವನ್ನು ಹರಿಸಿದ ಕೃಷ್ಣನ ಕೋಪದಿಂದ ಮತ್ತು ಪಾವಕನ ನಂಬುವ ಜ್ವಾಲೆಯಿಂದ ನಾನು ನಿನ್ನ ಶೌರ್ಯದಿಂದ ರಕ್ಷಿಸಲ್ಪಟ್ಟಿದ್ದೇನೆ. ನಿನ್ನ ದಯೆಗೆ ನಾನು ಪ್ರತಿಫಲ ನೀಡಲು ಬಯಸುತ್ತೇನೆ. ಅರ್ಜುನನ ಮಾತುಗಳು ಮಾಯಾ ಆತ್ಮಕ್ಕೆ ಮುಲಾಮು ಇದ್ದಂತೆ ಅವನು ಮುಗುಳಕ್ಕೂ, ಓ ಮಹಾನ್ ಅಸುರ, ನಿನ್ನ ಪ್ರಸ್ತಾಪವನ್ನು ಈಗಾಗಲೇ ಸ್ವೀಕರಿಸಲಾಗಿ ನೀನು ಆಶೀರ್ವದಿಸಲ್ಪಟ್ಟಿದ್ದೀಯ. ನಿನಗೆ ಇಷ್ಟವಾದ ಸ್ಥಳಕ್ಕೆ ಹೋಗು ಮತ್ತು ನಮ್ಮ ಸ್ನೇಹವು ಬಲವಾಗಿರಲಿ. ಮಾಯೆಯ ಮುಖವು ಸಂತೋಷದಿಂದ ಬೆಳಗಿತು. ಆದರೆ ಅರ್ಜುನನಿಗಾಗಿ ಇನ್ನೂ ಏನನ್ನಾದರೂ ಮಾಡುವ ಪ್ರಚೋದನೆಯನ್ನು ಅವನಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಜನರಲ್ಲಿ ಒಬ್ಬ ನಿಪುಣ ಕುಶಲಕರ್ಮಿ, ವಿಶ್ವಕರ್ಮ ಎಂದು ಮಾಯಾ ಹೆಮ್ಮೆಯಿಂದ ಹೊಳೆಯುತ್ತಿದ್ದ ಕಣ್ಣುಗಳೊಂದಿಗೆ ಹೇಳಿದಳು. ಓ ಪಾಂಡು ಮಗನೇ, ನಿನಗಾಗಿ ಭವ್ಯವಾದದ್ದನ್ನು ಸೃಷ್ಟಿಸಲು ನಾನು ಬಯಸುತ್ತೇನೆ. ಅರ್ಜುನನ ಪ್ರತಿಕ್ರಿಯೆಯು ದಯೆ ಮತ್ತು ವಿನಮ್ರವಾಗಿತ್ತು. ಅವನು ಮಾಯೆಯ ಉದ್ದೇಶಗಳನ್ನು ಒಪ್ಪಿಕೊಂಡನು, ಆದರೆ ಆ ಪ್ರಸ್ತಾಪವನ್ನು ನಿರಾಕರಿಸಿದನು. ಬದಲಿಗೆ ಕೃಷ್ಣನಿಗಾಗಿ ಏನನ್ನಾದರೂ ಮಾಡಬೇಕೆಂದು ಸೂಚಿಸಿದನು. ಮಾಯೆಯ ಮುಖವು ಸ್ವಲ್ಪ ಕೆಳಗಿಳಿಯಿತು, ಆದರೆ ಅವನು ವಿಚಲಿತನಾಗಲಿಲ್ಲ. ಕೃಷ್ಣನಿಗೆ ಸೇವೆ ಸಲ್ಲಿಸುವುದು ಒಂದು ಉದಾತ್ತ ಕಾರ್ಯವೆಂದು ಅವನಿಗೆ ತಿಳಿದಿತ್ತು. ವಿನಿಮಯವನ್ನು ಗಮನಿಸುತ್ತಿದ್ದ ವಾಸುದೇವನು ಮಧ್ಯ ಪ್ರವೇಶಿಸಿ ಮಾಯೆಗೆ ಯಾವ ಕೆಲಸವನ್ನು ನಿಯೋಜಿಸಬೇಕೆಂದು ಯೋಚಿಸಿದನು. ಒಂದು ಕ್ಷಣದ ಚಿಂತನೆಯ ನಂತರ ಕೃಷ್ಣನು ಶಾಂತವಾದ ಗಾಳಿಯಂತೆ ತನ್ನ ಧ್ವನಿಯನ್ನು ಮಾತನಾಡಿಸಿದನು. ನ್ಯಾಯಯುತ ರಾಜನಾದ ಯುಧಿಷ್ಠಿರನಿಗೆ ಮಾಯೆಯು ಅರಮನೆಯನ್ನು ನಿರ್ಮಿಸಲಿ. ಇದು ಮಾನವನ ಜಾಣ್ಮೆಯನ್ನು ಮೀರಿಸುವ ಮತ್ತು ದೈವಿಕ ಅಸುರ ಮತ್ತು ಮಾನವ ಶೈಲಿಗಳನ್ನು ಸಂಯೋಜಿಸುವ ಅದ್ಭುತವಾಗಿರಬೇಕು. ಈ ಆಜ್ಞೆಯಿಂದ ಮಾಯೆಯ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ನಿಜವಾಗಿಯೂ ಗಮನಾರ್ಹವಾದದ್ದನ್ನು ಸೃಷ್ಟಿಸುವ ಅವಕಾಶ ದೊರೆತದ್ದಕ್ಕೆ ಆತ ತುಂಬಾ ಸಂತೋಷಪಟ್ಟನು. ಭಕ್ತಿಯಲ್ಲಿ ಕೈಜೋಡಿಸಿದ ಆತ ಮುಂದಿನ ಯುಗಗಳವರೆಗೆ ನೆನಪಿನಲ್ಲಿ ಉಳಿಯುವಂತಹ ಅರಮನೆಯನ್ನು ನಿರ್ಮಿಸಲು ಹೊರಟನು. ಕೃಷ್ಣನ ಮಾರ್ಗದರ್ಶನದಲ್ಲಿ ಮಾಯೆಯು 5,000 ಮೊಳಗಳ ಚದರ ಭೂಮಿಯನ್ನು ಅಳತೆ ಮಾಡಿ ಸುಂದರವಾದ ಮತ್ತು ಶುಭಕರವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಳು. ನಿರ್ಮಾಣ ಪ್ರಾರಂಭವಾಗುತ್ತಿದ್ದಂತೆ ಮಾಯಾ ಯೋಜನೆಯ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ವಿಸ್ತಾರವಾದ ಪ್ರಾಯಶ್ಚಿತ್ತ ವಿಧಿಗಳನ್ನು ಮಾಡಿದರು. ಅವರು ಸಾವಿರಾರು ಬ್ರಾಹ್ಮಣರಿಗೆ ಸಿಹಿಯಾದ ಹಾಲು, ಅಕ್ಕಿ ಮತ್ತು ಅಮೂಲ್ಯ ಉಡುಗೊರೆಗಳನ್ನು ಅರ್ಪಿಸಿದರು. ಪ್ರತಿ ಹಾದುಹೋಗುವ ದಿನದೊಂದಿಗೆ ಅರಮನೆಯು ಆಕಾರವನ್ನು ಪಡೆದುಕೊಂಡಿತು. ಅದರ ಸೌಂದರ್ಯ ಮತ್ತು ಭವ್ಯತೆಯು ಹಿಂದೆಂದೂ ಕಂಡಿರದ ಎಲ್ಲವನ್ನು ಮೀರಿಸಿತು. ಅರಮನೆಯು ಪೂರ್ಣಗೊಂಡಾಗ ಕೃಷ್ಣ ಮತ್ತು ಅರ್ಜುನನು ಅದನ್ನು ಯುಧಿಷ್ಠಿರನಿಗೆ ಉಡುಗೊರೆಯಾಗಿ ನೀಡಿದರು. ಆತನು ಮಾಯೆಯನ್ನು ಗೌರವ ಮತ್ತು ಗೌರವದಿಂದ ಸ್ವೀಕರಿಸಿದನು. ಅಂತಹ ಭವ್ಯವಾದದ್ದನ್ನು ಸೃಷ್ಟಿಸಿದ್ದಕ್ಕಾಗಿ ಮಹಾನ್ ಅಸುರನು ತುಂಬಾ ಸಂತೋಷಪಟ್ಟನು ಮತ್ತು ರಾಜನು ನೀಡಿದ ಕಪ್ಪೆಯನ್ನು ಸ್ವೀಕರಿಸಿದನು. ಕೃತಜ್ಞತೆಯಿಂದ ಮಾಯಾ ತನ್ನ ಜನರ ಪ್ರಾಚೀನ ಇತಿಹಾಸವಾದ ದಾನವ ವೃಷಭಪರ್ವದ ಕಥೆಯನ್ನು ಪಾಂಡವಿನ ಪುತ್ರರೊಂದಿಗೆ ಹಂಚಿಕೊಂಡಳು. ಆ ಮಹತ್ವದ ದಿನದಂದು ಸೂರ್ಯ ಮುಳುಗುತ್ತಿದ್ದಂತೆ ಕುಶಲಕರ್ಮಿ ಮಾಯಾ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸುತ್ತಾ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರು. ಜನಜಂಗುಳಿಯಿಂದ ಕೂಡಿದ ನಗರವಾದ ಖಂಡವಪ್ರಸ್ಥದಲ್ಲಿ ವಾಸುದೇವನ ಪ್ರೀತಿಯ ಮಗನಾದ ಭಗವಾನ್ ಕೃಷ್ಣನು ತನ್ನ ಸೋದರ ಸಂಬಂಧಿಗಳಾದ ಪಾಂಡವರ ಪ್ರೀತಿ ಮತ್ತು ಗೌರವದಿಂದ ತುಂಬಿದ ಜೀವನವನ್ನು ನಡೆಸುತ್ತಿದ್ದನು. ಸ್ವಲ್ಪ ಸಮಯದವರೆಗೆ ಅವನನ್ನು ತಮ್ಮದೇ ಆದವನಂತೆ ಪರಿಗಣಿಸಲಾಗಿತ್ತು ಮತ್ತು ಅವರು ಅವನನ್ನು ಸಹೋದರನಂತೆ ಆರಾಧಿಸಲು ಬೆಳೆದಿದ್ದರು. ಆದರೆ ಈಗ ಸ್ವಲ್ಪ ಸಮಯದ ನಂತರ ಕೃಷ್ಣನು ತನ್ನ ತಂದೆಯ ನಗರವಾದ ದ್ವಾರಕಕ್ಕೆ ಭೇಟಿ ನೀಡಲು ಅಸಲವಾದ ಬಯಕೆಯನ್ನು ಹೊಂದಿದ್ದನು. ಒಂದು ದಿನ ದುಃಖ ಮತ್ತು ಉತ್ಸಾಹದ ಮಿಶ್ರಣದಿಂದ ಕೃಷ್ಣನು ಪಾಂಡವರಿಗೆ ವಿದಾಯ ಹೇಳಲು ನಿರ್ಧರಿಸಿದನು. ಅವನು ಯುಧಿಷ್ಠಿರ, ಪಿತಾ ಕುಂತಿ ಅವರ ಬಳಿಗೆ ಹೋಗಿ ಅವರಿಗೆ ನಮ್ರತೆಯಿಂದ ನಮಸ್ಕರಿಸಿದನು. ಪ್ರೀತಿಯಿಂದ ತುಂಬಿದ ಪಿತಾ ಅವನ ತಲೆಯನ್ನು ಅರಳಿಸಿ
ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡಳು. ನಂತರ ಕೃಷ್ಣನು ತನ್ನ ಸಹೋದರಿ ಸುಭದ್ರಳನ್ನು ಪ್ರೀತಿಯಿಂದ ಭೇಟಿಯಾದನು. ಅವಳು ಅವನನ್ನು ನೋಡಿ ಅಷ್ಟೇ ಸಂತೋಷಪಟ್ಟಳು. ಅವರು ಒಟ್ಟಿಗೆ ಕೋಮಲ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿದ್ದಾಗ ಕೃಷ್ಣನು ದ್ರೌಪದಿ ಮತ್ತು ಬುದ್ಧಿವಂತ ಅರ್ಚಕನಾದ ದೌಮ್ಯನನ್ನು ಭೇಟಿಯಾಗುವ ಅವಕಾಶವನ್ನು ಪಡೆದುಕೊಂಡನು. ಅವನು ದೌಮ್ಯನಿಗೆ ನಮಸ್ಕರಿಸಿದನು ಮತ್ತು ಆಕೆಯ ಹೊರಹೋಗಲು ಅನುಮತಿ ಕೋರುವ ಮೊದಲು ದ್ರೌಪದಿಗೆ ಸಾಂತ್ವನ ಹೇಳಿದನು. ತಾನು ಶೀಘ್ರದಲ್ಲೇ ಮರಳಲಿದ್ದೇನೆ ಎಂದು ತಿಳಿದ ಕೃಷ್ಣನು ಭಾರವಾದ ಹೃದಯದಿಂದ ತನ್ನ ಪ್ರಿಯ ಸ್ನೇಹಿತರಿಗೆ ವಿದಾಯ ಹೇಳಿದನು. ಅರ್ಜುನನೊಂದಿಗೆ ಕೃಷ್ಣನು ತನ್ನ ಸೋದರ ಸಂಬಂಧಿಗಳ ಮನೆಗಳಿಗೆ ಭೇಟಿ ನೀಡಿದನು. ಅವರ ಸುತ್ತಲೂ 5 ಸಹೋದರರು, ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಮತ್ತು ದೌಮ್ಯ. ಅವರು ದೀರ್ಘಕಾಲ ಕಳೆದುಹೋದ ಸಹೋದರನಂತೆ ಅವನನ್ನು ಸ್ವಾಗತಿಸಿದಾಗ ಗಾಳಿಯು ಸಂತೋಷದಿಂದ ತುಂಬಿತ್ತು. ತನ್ನ ದೈವಿಕ ವೈಭವದಲ್ಲಿ ಪ್ರಕಾಶಮಾನವಾದ ಕೃಷ್ಣನು ಆಕಾಶಗಳಲ್ಲಿ ಸಕ್ರ ಇಂದ್ರನಂತೆ ಹೊಳೆಯುತ್ತಿದ್ದನು. ತನ್ನ ಪ್ರಯಾಣದ ತಯಾರಿಗಾಗಿ ಕೃಷ್ಣನು ಸ್ನಾನ ಮಾಡಿ ತನ್ನ ವ್ಯಕ್ತಿತ್ವವನ್ನು ಆಭರಣಗಳಿಂದ ಅಲಂಕರಿಸುವ ಮೂಲಕ ತನ್ನನ್ನು ತಾನು ಶುದ್ಧೀಕರಿಸಿಕೊಂಡನು. ನಂತರ ಅವನು ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ಪುಷ್ಪಗುಚ್ಛಗಳು, ಮಂತ್ರಗಳು ಮತ್ತು ಸುಗಂಧ ದ್ರವ್ಯಗಳಿಂದ ಪೂಜಿಸಿದನು. ಈ ಪವಿತ್ರ ವಿಧಿಗಳನ್ನು ಪೂರ್ಣಗೊಳಿಸಿದ ನಂತರ ಅವನು ಹೊರಡಲು ಸಿದ್ಧನಾಗಿದ್ದನು. ಅವನು ಖಂಡವಪ್ರಸ್ಥದಿಂದ ಹೊರಬರುವಾಗ ಕೃಷ್ಣನು ಬ್ರಾಹ್ಮಣರಿಗೆ ಮೊಸರು, ಹಣ್ಣುಗಳು, ಒಣಗಿದ ಧಾನ್ಯಗಳು ಮತ್ತು ಸಂಪತ್ತನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಕೋರಿದನು. ನಂತರ ಅವನು ತನ್ನ ಚಿನ್ನದ ರಥವನ್ನು ಹತ್ತಿದನು. ಗರುಡ ತರ್ಕ್ಯ ಪ್ರತಿಮೆಯನ್ನು ಹೊಂದಿರುವ ಧ್ವಜದಿಂದ ಅಲಂಕರಿಸಿದನು ಮತ್ತು ತನ್ನ ವೇಗವಾಗಿ ಚಲಿಸುವ ಕುದುರೆಗಳಾದ ಶೈವ ಮತ್ತು ಸುಗ್ರೀವರನ್ನು ಜೋಡಿಸಿದನು. ಅವನು ಹೊರಡುವಾಗ ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ, ಸಹದೇವ ಮತ್ತು ದೌಮ್ಯನು ಹಿಂದಿನಿಂದ ಅವನನ್ನು ಹಿಂಬಾಲಿಸಿದರು. ಪರಾಕ್ರಮಶಾಲಿ ಕೃಷ್ಣನು ಪಾಂಡವರೊಂದಿಗೆ ತನ್ನ ಪ್ರಿಯ ಶಿಷ್ಯರಿಂದ ಸುತ್ತುವರಿದ ಗುರುವಿನಂತೆ ಚಲಿಸಿದನು. ಆದರೆ ಅವರು ಪ್ರಯಾಣಿಸುತ್ತಿದ್ದಂತೆ ಕೃಷ್ಣನು ಯುಧಿಷ್ಠಿರನನ್ನು ತನ್ನನ್ನು ಹಿಂಬಾಲಿಸುವುದನ್ನು ನಿಲ್ಲಿಸುವಂತೆ ವಿನಂತಿಸಿದನು. ಕೃಷ್ಣನು ತನ್ನ ಹೃದಯದಲ್ಲಿ ಗೌರವದಿಂದ ಯುಧಿಷ್ಠಿರನಿಗೆ ನಮಸ್ಕರಿಸಿದನು ಮತ್ತು ಅವನ ಪಾದಗಳನ್ನು ಹಿಡಿದುಕೊಂಡನು. ಆದಾಗ್ಯೂ ನ್ಯಾಯಯುತ ರಾಜನು ಶೀಘ್ರದಲ್ಲೇ ಕೃಷ್ಣನನ್ನು ಮೇಲಕ್ಕೆತ್ತಿ ಅವನ ತಲೆಯನ್ನು ಮಸುಕುಗೊಳಿಸಿ ವಿದಾಯ ಎಂದು ದುಃಖ ಮತ್ತು ಕೃತಜ್ಞತೆಯ ಮಿಶ್ರಣದಿಂದ ಹೇಳಿದನು. ಅವರ ಮಹಾದಂಡಯಾತ್ರೆಯ ನಡುವೆಯೇ ಪ್ರಖ್ಯಾತ ಯೋಧ ಅರ್ಜುನನು ತನ್ನ ಅಸಾಧಾರಣ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾದ ಶಕ್ತಿಶಾಲಿ ಅಸುರನಾದ ಮಾಯಾ ದಾನವನಿಂದ ಅನಿರೀಕ್ಷಿತ ಭೇಟಿಯನ್ನು ಪಡೆದನು. ಸೌಂದರ್ಯ ಮತ್ತು ವೈಭವದಲ್ಲಿ ಇತರರನ್ನು ಮೀರಿಸುವಂತಹ ಭವ್ಯವಾದ ಅರಮನೆಯನ್ನು ನಿರ್ಮಿಸುವ ಪ್ರಸ್ತಾಪದೊಂದಿಗೆ ಮಾಯಾ ಅರ್ಜುನನನ್ನು ಸಂಪರ್ಕಿಸಿದರು. ಮಾಯಾ ಅವರು ಈ ಹಿಂದೆ ಕೈಲಾಸ ಶಿಖರದ ಉತ್ತರ ಭಾಗದಲ್ಲಿರುವ ಒಂದು ಸರೋವರದಿಂದ ಆಭರಣಗಳು ಮತ್ತು ರತ್ನಗಳು ಸೇರಿದಂತೆ ಅಪಾರ ಪ್ರಮಾಣದ ಅಮೂಲ್ಯ ವಸ್ತುಗಳನ್ನು ಸಂಗ್ರಹಿಸಿದ್ದು ಎಂದು ವಿವರಿಸಿದರು. ಅವರು ಈ ಸಂಪತ್ತನ್ನು ಸತ್ಯಕ್ಕೆ ಸಮರ್ಪಿತವಾದ ಪ್ರಾಚೀನ ರಾಜ ವೃಷಪರ್ವನ ಭವನದಲ್ಲಿ ಸಂಗ್ರಹಿಸಿದ್ದರು. ಮಾಯಾ ಅವರು ಪ್ರಪಂಚದಾದ್ಯಂತ ಆಚರಿಸಲಾಗುವ ಅರಮನೆಯನ್ನು ನಿರ್ಮಿಸಲು ಬಳಸಲಾಗುವ ಸಾಮಗ್ರಿಗಳೊಂದಿಗೆ ಮರಳುವುದಾಗಿ ಭರವಸೆ ನೀಡಿದರು. ಅವನು ಮಾತನಾಡುತ್ತಿರುವಾಗ ಮಾಯಾ ಸರೋವರದೊಳಗೆ ಅಡಗಿರುವ ಮತ್ತೊಂದು ನಿಧಿಯನ್ನು ಉಲ್ಲೇಖಿಸಿದಳು. 1,00,000 ದಂಡಗಳ ಬಲವನ್ನು ಹೋಲುವ ದೊಡ್ಡ ಭಾರವನ್ನು ಹೊತ್ತುಕೊಂಡು ಎಲ್ಲಾ ವೈರಿಗಳನ್ನು ಕೊಲ್ಲುವ ಸಾಮರ್ಥ್ಯವಿರುವ ಪ್ರಬಲವಾದ ದಂಡ. ಅವನು ಸಮುದ್ರದ ಒಡೆಯ ವರುಣನು ಉಡುಗೊರೆಯಾಗಿ ನೀಡಿದ ದೇವದತ್ತ ಎಂಬ ಶಂಖದ ಉಪಸ್ಥಿತಿಯನ್ನು ಸಹ ಬಹಿರಂಗಪಡಿಸಿದನು. ಈ ಕವಚವು ಅದನ್ನು ಕೇಳಿದ ಎಲ್ಲರ ಹೃದಯದಲ್ಲಿ ವಿಸ್ಮಯವನ್ನುಂಟುಮಾಡುವ ಶಬ್ದವನ್ನು ಉಂಟುಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಂಪತ್ತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಯಾ ಅರ್ಜುನನಿಗೆ ವಿದಾಯ ಹೇಳಿ ಬಿಂದು ಸರೋವರದ ಕಡೆಗೆ ಹೊರಡಳು. ಅವನು ಮೈನಕ ಪರ್ವತಗಳನ್ನು ದಾಟಿ ಕೈಲಾಸ ಶಿಖರವನ್ನು ತಲುಪುವವರೆಗೆ ಉತ್ತರಕ್ಕೆ ಪ್ರಯಾಣಿಸಿದನು. ಅಲ್ಲಿ
ಆಕಾಶವನ್ನು ಚುಚ್ಚಿದ ರತ್ನದ ಬೆಟ್ಟವಾದ ಏಣೆಯ ಶೃಂಗವನ್ನು ಅವನು ಕಂಡನು. ಈ ಶಿಖರದ ಬಳಿ ಬಿಂದು ಸರೋವರವಿತ್ತು. ಅಲ್ಲಿ ಮಾಯಾ ಈ ಹಿಂದೆ ಸಂಪತ್ತನ್ನು ಸಂಗ್ರಹಿಸಿದ್ದಳು. ಮಾಯಾ ಅವರು ಈ ಪ್ರದೇಶವನ್ನು ಅನ್ವೇಷಿಸುವಾಗ ಪ್ರಾಚೀನ ಕಾಲದ ಕಥೆಗಳನ್ನು ನೆನಪಿಸಿಕೊಂಡರು. ಗಂಗಾದೇವಿಯನ್ನು ನೋಡಲು ಪ್ರಯತ್ನಿಸುತ್ತಾ ಒಮ್ಮೆ ಸರೋವರದ ದಡದಲ್ಲಿ ವಾಸಿಸುತ್ತಿದ್ದ ರಾಜ ಭಾಗೀರಥನು ಹೇಗಿದ್ದನೆಂಬುದನ್ನು ಅವರು ನೆನಪಿಸಿಕೊಂಡರು. ದೇವತೆಗಳ ರಾಜನಾದ ಇಂದ್ರನು ಅಲ್ಲಿ ರತ್ನಗಳು ಮತ್ತು ಚಿನ್ನದ ಬಲಿಪೀಠಗಳಿಂದ ಮಾಡಿದ ಯಜ್ಞದ ದಂಧೆಯನ್ನು ಬಳಸಿ 100 ದೊಡ್ಡ ಯಜ್ಞಗಳನ್ನು ಮಾಡಿದನು. ಸಚ್ಚಿಯ 1000 ಕಣ್ಣುಗಳ ಒಡೆಯನು ಈ ಆಚರಣೆಗಳನ್ನು ಪೂರ್ಣಗೊಳಿಸಿದ ನಂತರ ಯಶಸ್ಸನ್ನು ಕೀಟಧಾರಣೆ ಮಾಡಿದನು. ಮಾಯಾ ಅವರ ಆಲೋಚನೆಗಳು ಸುತ್ತಮುತ್ತ ವಾಸಿಸುತ್ತಿದ್ದ 1000 ಆತ್ಮಗಳಿಂದ ಪೂಜಿಸಲ್ಪಡುತ್ತಿದ್ದ ಶಾಶ್ವತವಾದ ಮಹಾದೇವನ ಕಡೆಗೆ ತಿರುಗಿದವು. 1000 ಯುಗಗಳ ಕೊನೆಯಲ್ಲಿ ನರರ ಮತ್ತು ನಾರಾಯಣ, ಬ್ರಹ್ಮ, ಯಮ ಮತ್ತು ಶನಿ ಹೇಗೆ ತಮ್ಮ ಯಜ್ಞಗಳನ್ನು ಅಲ್ಲಿ ನೆರವೇರಿಸಿದರು ಎಂಬುದನ್ನು ಆತ ನೆನಪಿಸಿಕೊಂಡರು. ವಾಸುದೇವನು ಧಾರ್ಮಿಕ ಭಕ್ತಿಯಿಂದ ಚಿನ್ನದ ಹಾರಗಳಿಂದ ಅಲಂಕರಿಸಲ್ಪಟ್ಟ 1000 ಯಜ್ಞದ ದಂಧೆಗಳನ್ನು ಇರಿಸಿ ತನ್ನ ಆಚರಣೆಗಳನ್ನು ಸಹ ನಡೆಸಿದ್ದನು. ಅನೇಕ ತಿಂಗಳುಗಳ ಪ್ರಯಾಣದ ನಂತರ ಮಾಯಾ ಅಂತಿಮವಾಗಿ ಅರ್ಜುನನ ಬಳಿಗೆ ಹಿಂದಿರುಗಿದರು. ವೃಷಭರ್ವನಿಗೆ ಸೇರಿದ ಕಬ್, ಶನಿಕ ಮತ್ತು ವಿವಿಧ ಸ್ಫಟಿಕದ ವಸ್ತುಗಳನ್ನು ಹೊಂದಿದ್ದಳು. ಅವನು ಈ ಸಂಪತ್ತನ್ನು ಪಾಂಡವರಿಗೆ ಉಡುಗೊರೆಯಾಗಿ ನೀಡಿದನು ಮತ್ತು ಸಾಟಿಯಿಲ್ಲದ ಅರಮನೆಯನ್ನು ನಿರ್ಮಿಸಲು ಅವುಗಳನ್ನು ಬಳಸಿದನು. ಅಸುರನು 14 ತಿಂಗಳುಗಳ ಕಾಲ ಅವಿರತವಾಗಿ ಕೆಲಸ ಮಾಡಿದನು. ತನಗೆಲ್ಲಾ ಕೌಶಲ ಮತ್ತು ಕರಕುಶಲತೆಯನ್ನು ಯೋಜನೆಗೆ ಸುರಿದನು. ಅಂತಿಮವಾಗಿ ಅರಮನೆಯು ಪೂರ್ಣಗೊಂಡಾಗ ಮಾಯಾ ಅದರ ಪೂರ್ಣಗೊಳಿಸುವಿಕೆಯನ್ನು ಯುಧಿಷ್ಠಿರನಿಗೆ ವರದಿ ಮಾಡಿದಳು. ಅವನು ಈ ಸುದ್ದಿಯಿಂದ ಸಂತೋಷಪಟ್ಟನು. ಅರಮನೆಯು ಎತ್ತರವಾಗಿ ನಿಂತಿತ್ತು. ರಾಜ ಯುಧಿಷ್ಠಿರನು ಬೃಹತ್ ಸಭೆಯ ಸಿದ್ಧತೆಗಳನ್ನು ಆರಂಭಿಸಿದಾಗ ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನ ಉದಯವಾಗಿರಲಿಲ್ಲ. ಅವನು ತನ್ನ ಹಾಸಿಗೆಯಿಂದ ಎದ್ದು ತಂಪಾದ ನೀರಿನಿಂದ ತನ್ನ ಮುಖವನ್ನು ತೊಳೆದು ತನ್ನ ಅತ್ಯುತ್ತಮ ಉಡುಪನ್ನು ಧರಿಸಿದನು. ಉದ್ದೇಶಪೂರ್ವಕವಾಗಿ ಅವನು ಅರಮನೆಯ ಅಡುಗೆ ಮನೆಗೆ ತೆರಳಿದನು. ಅಲ್ಲಿ ಅವನ ಅಡುಗೆಯವರು ಈಗಾಗಲೇ ವಿಸ್ತಾರವಾದ ಊಟವನ್ನು ತಯಾರಿಸುವಲ್ಲಿ ನಿರತರಾಗಿದ್ದರು. ದೇವರಿಗೆ ಸರಿಹೊಂದುವಂತೆ ಔತಣವನ್ನು ಸಿದ್ಧಪಡಿಸುವಂತೆ ಯುಧಿಷ್ಠಿರನು ಅಡುಗೆಯವರಿಗೆ ಸೂಚಿಸಿದಾಗ ಬಿಸಿ ಮಾಂಸ ಮತ್ತು ಆವಿಯಲ್ಲಿ ಬೇಯಿಸಿದ ತರಕಾರಿಗಳ ಸುವಾಸನೆಯು ಗಾಳಿಯಲ್ಲಿ ಚಿಮ್ಮಿತು. ಹಾಲು ಮತ್ತು ಅಕ್ಕಿಯೊಂದಿಗೆ ಬೆಣ್ಣೆ ಮತ್ತು ಜೇನುತುಪ್ಪ, ಹಣ್ಣುಗಳು ಮತ್ತು ಬೇರುಗಳು, ಹಂದಿ ಮಾಂಸ, ಜಿಂಕೆ ಮತ್ತು ಸೀಸಾಮನೊಂದಿಗೆ ವಿವಿಧ ರೀತಿಯ ಮಾಂಸವನ್ನು ಬೆರೆಸಿ 10,000 ಬ್ರಾಹ್ಮಣರಿಗೆ ವಿವಿಧ ಭಕ್ಷ್ಯಗಳನ್ನು ಬೇಯಿಸಲು ಅವನು ಆದೇಶಿಸಿದನು. ರಾಜನ ಔದಾರ್ಯಕ್ಕೆ ಯಾವುದೇ ಮಿತಿ ಇರಲಿಲ್ಲ, ಏಕೆಂದರೆ ಅವನು ತನ್ನ ಅಡುಗೆಯವರಿಗೆ ಹೀರಿಕೊಳ್ಳಲು ಯೋಗ್ಯವಾದ ಪಾನೀಯಗಳು ಸೇರಿದಂತೆ ವಿವಿಧ ಪಾನೀಯಗಳನ್ನು ತಯಾರಿಸಲು ಸೂಚಿಸಿದನು. ಆಹಾರ ತಯಾರಾಗುತ್ತಿದ್ದಾಗ ಯುಧಿಷ್ಠಿರನು ಅರಮನೆಯ ಸಭೆಗೆ ತೆರಳಿದನು. ಅಲ್ಲಿ ವಿವಿಧ ದೇಶಗಳಿಂದ 1000 ಬ್ರಾಹ್ಮಣರು ಜಮಾಯಿಸಿದ್ದರು. ಆತ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಉಡುಗೊರೆಗಳನ್ನು ವಿತರಿಸಲು ಪ್ರಾರಂಭಿಸಿದನು. ಹೊಸ ನಿಲುವಂಗಿಗಳು ಮತ್ತು ಬಟ್ಟೆಗಳು, ಹೂವಿನ ಹಾರಗಳು ಮತ್ತು ಅತ್ಯುತ್ತಮ ಸುಗಂಧ ದ್ರವ್ಯಗಳು. ರಾಜನ ಔದಾರ್ಯವು ಅವರ ಶ್ರೇಷ್ಠ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಅಂಗೀಕರಿಸುತ್ತಾ ಪ್ರತಿಯೊಬ್ಬರ ಮುಂದೆ ತಲೆಬಾಗುವಾಗ ಅವನ ನಮ್ರತೆಗೆ ಹೊಂದಿಕೆಯಾಯಿತು. ಬ್ರಾಹ್ಮಣರ ಕೃತಜ್ಞತೆಯ ಧ್ವನಿಯು ಸಭೆಯಲ್ಲೆಲ್ಲ ಪ್ರತಿಧ್ವನಿಸಿತು. ಅವರ ಧ್ವನಿಗಳು ಒಗ್ಗಟ್ಟಿನಿಂದ ಏರುತ್ತಲೇ ಸ್ವರ್ಗವನ್ನು ತಲುಪಿದಂತೆ ಭಾಸವಾಗುತ್ತಿದ್ದ ಸ್ವರಮೇಳವನ್ನು ಸೃಷ್ಟಿಸಿದವು. ಇದು ಎಂಥ ಶುಭ ದಿನ ಎಂದು ಅವರು ಜಪಿಸಿದರು. ಅವರ ಮಾತುಗಳು ಸಂತೋಷ ಮತ್ತು ಭಕ್ತಿಯಿಂದ ತುಂಬಿದವು. ಯುಧಿಷ್ಠಿರನು ಅವರ ಸ್ತುತಿಯನ್ನು ಕೇಳುವಾಗ ಮುಗುಳ್ನಕ್ಕನು. ಅವನ ಹೃದಯವು ಹೆಮ್ಮೆ
ಮತ್ತು ಕೃತಜ್ಞತೆಯಿಂದ ಉಬ್ಬಿಕೊಂಡಿದ್ದ ರಾಜನು ಸಭೆಯನ್ನು ಪ್ರವೇಶಿಸುತ್ತಿದ್ದಂತೆ ಅವನನ್ನು ಮುಖಗಳ ಸಾಗರವು ಸ್ವಾಗತಿಸಿತು. ಋಷಿಗಳು, ರಾಜರು ಮತ್ತು ದೇಶದಾದ್ಯಂತದ ರಾಜಕುಮಾರರು ಅವನಿಗೆ ಗೌರವ ಸಲ್ಲಿಸಲು ಬಂದಿದ್ದರು. ಅವರಲ್ಲಿ ಅಸಿತ ಮತ್ತು ದೇವಲ, ಸತ್ಯ ಸರ್ಪಮಾಲಿ ಮತ್ತು ಮಹಸೀರ ಅರ್ವಾಸು, ಸುಮಿತ ಮೈತ್ರೇಯ ಸುನಕ ಮತ್ತು ವಾಲಿ ವಾಕ, ದಲ್ವಾಸ್ತುಲಸಿರ, ಕೃಷ್ಣದ್ವೈಪಾಯನ ಮತ್ತು ಸುಖ ಸುಮಂತ ಗಣ್ಯರ ಪಟ್ಟಿ ಅಂತ್ಯವಿಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ಪ್ರಸಿದ್ಧ ಕೃಷಿ ಅಥವಾ ರಾಜರಾಗಿದ್ದರು. ಅತಿಥಿಗಳು ತಮ್ಮ ಆಸನಗಳನ್ನು ಅರಮನೆಯ ವೈಭವದಿಂದ ಸುತ್ತುವರಿದಾಗ ಸಭೆಯು ಚಟುವಟಿಕೆಯಿಂದ ತುಂಬಿತ್ತು. ಋಷಿಗಳು ಮತ್ತು ರಾಜರು ಯುಧಿಷ್ಠಿರನ ಸಹೋದರರಾದ ಅರ್ಜುನ, ಭೀಮ, ನಕುಲ ಮತ್ತು ಸಹದೇವರೊಂದಿಗೆ ಕುಳಿತಿದ್ದರು. ಅವರು ತಮ್ಮ ಅತ್ಯುತ್ತಮ ಉಡುಪನ್ನು ಧರಿಸಿದ್ದರು. ಗಾಳಿಯು ಹೂವುಗಳ ಸಿಹಿ ಪರಿಮಳದಿಂದ ಮತ್ತು ಸಂಗೀತದ ಧ್ವನಿಯಿಂದ ತುಂಬಿತ್ತು. ಕ್ರೀಡಾಪಟುಗಳು, ನಿಮ್ಸ್ ಬಹುಮನ ಹೋರಾಟಗಾರರು, ಚಾರಣಗಾರರು ಮತ್ತು ಸಹವರ್ತಿಗಳು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಪ್ರಾರಂಭಿಸಿದರು. ತಮ್ಮ ಪ್ರದರ್ಶನಗಳಿಂದ ಅತಿಥಿಗಳನ್ನು ಮನರಂಜಿಸಿದರು. ಯುಧಿಷ್ಠಿರನು ತನ್ನ ಸಿಂಹಾಸನದ ಮೇಲೆ ಕುಳಿತಾಗ ಅವನು ಗಾಂಧರ್ವರು ಮತ್ತು ಗೌರವಾನ್ವಿತ ಅತಿಥಿಗಳ ಭವ್ಯವಾದ ಸಭಾಂಗಣವಾದ ಪಾಂಡವರ ಭವ್ಯವಾದ ಸಭಾಂಗಣಕ್ಕೆ ಪ್ರಸಿದ್ಧರ ಋಷಿ ನಾರದರು ಬಹಳ ಸಂಭ್ರಮದಿಂದ ಆಗಮಿಸಿದರು. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಅವನ ಆಗಮನವನ್ನು ಸಂತೋಷ ಮತ್ತು ಗೌರವದಿಂದ ಎದುರಿಸಿದನು. ಅವನು ಅವನನ್ನು ವಿನಮ್ರತೆ ಮತ್ತು ಗೌರವದಿಂದ ಸ್ವಾಗತಿಸಲು ಎದ್ದು ನಿಂತನು. ರಾಜನು ನಾರದನಿಗೆ ಯೋಗ್ಯವಾದ ಆಸನವನ್ನು ನೀಡಿದನು. ಜೊತೆಗೆ ಕೈನೆ ಅರ್ಪಣೆಗಳು ಮತ್ತು ಅಮೂಲ್ಯ ರತ್ನಗಳು. ಇದು ಬುದ್ಧಿವಂತ ಋಷಿಯ ಬಗೆಗಿನ ಅವನ ಆರವಾದ ಮೆಚ್ಚುಗೆಯನ್ನು ಸೂಚಿಸುತ್ತದೆ. ನಾರದನು ತನ್ನ ಹೊಸ ಪರಿಸರದಲ್ಲಿ ನೆಲೆಸಿದಾಗ ಅವನು ಯುಧಿಷ್ಠಿರನೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಅವನ ರೋಗಕ್ಷೇಮ ಮತ್ತು ಅವನ ರಾಜ್ಯದ ಸ್ಥಿತಿಯ ಬಗ್ಗೆ ವಿಚಾರಿಸಿದನು. ಸಂಭಾಷಣೆಯು ಸೌಮ್ಯವಾದ ಹೊಳೆಯಂತೆ ಹರಿಯಿತು, ಏಕೆಂದರೆ ನಾರದನು ತನ್ನ ವಿಶಾಲವಾದ ಜ್ಞಾನ ಮತ್ತು ಅನುಭವದ ಆಳದಿಂದ ವಿಚಾರ ಮತ್ತು ಸಲಹೆಯ ಎಳೆಗಳನ್ನು ಕೌಶಲ್ಯದಿಂದ ನೇದನು. ನಿಮ್ಮ ಸಂಪತ್ತನ್ನು ಯೋಗ್ಯವಾದ ಕಾರಣಗಳಿಗಾಗಿ ಖರ್ಚು ಮಾಡಲಾಗುತ್ತಿದೆಯೇ? ಬುದ್ಧಿವಂತಿಕೆಯಿಂದ ಮಿನುಗುತ್ತಿರುವ ಅವನ ಕಣ್ಣುಗಳು ಕೇಳಿದವು. ನಿಮ್ಮ ಮನಸ್ಸು ಸದ್ಗುಣದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತದೆಯೇ? ನೀವು ಜೀವನದ ಸಂತೋಷಗಳನ್ನು ಅವುಗಳ ತೂಕದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಆನಂದಿಸುತ್ತೀರಾ? ಸದಾ ನಿಷ್ಠಾವಂತ ರಾಜನಾಗಿದ್ದ ಯುಧಿಷ್ಠಿರನು ನಾರದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಋಷಿಯ ಮಾರ್ಗದರ್ಶನಕ್ಕೆ ಅವನ ಹೃದಯವು ತೆರೆದಿತ್ತು. ಅವನು ತನ್ನ ರಾಜ್ಯದ ಸಮೃದ್ಧಿಯ ಕಥೆಗಳನ್ನು ಮತ್ತು ತನ್ನ ಜನರ ಸಂತೋಷ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ತಾನು ಕೈಗೊಂಡ ಕ್ರಮಗಳನ್ನು ಹಂಚಿಕೊಳ್ಳುತ್ತಾ ಉತ್ತರಿಸಿದನು. ಯುಧಿಷ್ಠಿರನ ಆಡಳಿತಾತ್ಮಕ ಕೌಶಲ್ಯಗಳು ಮತ್ತು ವಿಶಾಲವಾದ ಸಾಮ್ರಾಜ್ಯವನ್ನು ಆಳವಾಗಿ ಆಳುವ ಆತನ ಸಾಮರ್ಥ್ಯವನ್ನು ಆಳವಾಗಿ ಪರಿಶೀಲಿಸುತ್ತಾ ನಾರದನ ಪ್ರಶ್ನೆಗಳು ಮುಂದುವರಿದವು. ನಿಮ್ಮ ದೇಶ ಕೋಟೆಗಳು, ಕಾರುಗಳು, ಆನೆಗಳು, ಅಶ್ವದಳ ಪಾದಚಾರಿ ಸೈನಿಕರು, ಅಧಿಕಾರಿಗಳು, ಜನಾನ, ಆಹಾರ ಪೂರೈಕೆ, ಲೆಕ್ಕಾಚಾರಗಳು, ಆದಾಯ, ಮದ್ಯದ ಅಂಗಡಿಗಳು ಮತ್ತು ಇತರ ರಹಸ್ಯ ಶತ್ರುಗಳ ಬಗ್ಗೆ ನಿನಗೆ ಒಲವಿದೆಯೇ? ನಾರದನ ಧ್ವನಿಯು ಅಧಿಕಾರದಿಂದ ತೊಟ್ಟಿಕ್ಕಿತು. ಯುಧಿಷ್ಠಿರನ ಪ್ರತಿಕ್ರಿಯೆಗಳು ಬುದ್ಧಿವಂತ ಋಷಿಯಿಂದ ಪ್ರಶಂಸೆ ಮತ್ತು ರಚನಾತ್ಮಕ ಟೀಕೆಗಳ ಮಿಶ್ರಣವನ್ನು ಎದುರಿಸಿದವು. ನಾರದನು ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದ ಮಾತುಗಳನ್ನು ನೀಡಿ ತನ್ನ ರಾಜ್ಯದ ಸಂಪತ್ತು, ಸಂತೋಷ ಮತ್ತು ಮೋಕ್ಷದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಜಾಗರೂಕರಾಗಿರಲು ಯುಧಿಷ್ಠಿರರನ್ನು ಒತ್ತಾಯಿಸಿದನು. ಸಂಭಾಷಣೆ ಮುಂದುವರಿದಂತೆ ವಿಶ್ವಾಸಾರ್ಹ ಸಲಹೆಗಾರರು, ನುರಿತ ಎಂಜಿನಿಯರ್ಗಳು ಮತ್ತು ಬುದ್ಧಿವಂತ ಶಿಕ್ಷಕರನ್ನು ಹೊಂದುವ ಮಹತ್ವವನ್ನು ಸ್ಪರ್ಶಿಸುವ ಮೂಲಕ ನಾರದರ ಪ್ರಶ್ನೆಗಳು ಆಡಳಿತದ ಸಂಕೀರ್ಣತೆಗಳನ್ನು ಪರಿಶೀಲಿಸಿದವು. ಅವರು ಸೇನೆಯ ರಾಜಕುಮಾರರು ಮತ್ತು ಮುಖ್ಯಸ್ಥರಿಗೆ ಮಾರ್ಗದರ್ಶನ ನೀಡಲು
ಅನುಭವಿ ಬೋಧಕರನ್ನು ನೇಮಿಸುವ ಮೌಲ್ಯವನ್ನು ಒತ್ತಿ ಹೇಳಿದರು. ಜೊತೆಗೆ 1000 ಅಜ್ಞಾನಿ ವ್ಯಕ್ತಿಗಳಿಗೆ ಬದಲಾಗಿ ಒಬ್ಬ ವಿದ್ವಾಂಸರನ್ನು ಖರೀದಿಸಿದಲು. ಸಭೆಯು ನಾರದನ ಅಗಲುವ ಮಾತುಗಳೊಂದಿಗೆ ಮುಕ್ತಾಯಗೊಂಡಿತು. ಒಬ್ಬ ಧೈರ್ಯಶಾಲಿ ಭಾವೋದ್ರೇಕಗಳನ್ನು ನಿಯಂತ್ರಿಸುವ ಮತ್ತು ಬುದ್ಧಿವಂತಿಕೆ ಮತ್ತು ನಿರ್ಣಯವನ್ನು ಹೊಂದಿರುವ ಒಬ್ಬ ಬುದ್ಧಿವಂತ ಮಂತ್ರಿಯೂ ಸಹ ರಾಜ ಅಥವಾ ಅವನ ಮಗನಿಗೆ ಅತ್ಯುನ್ನತ ಸಮೃದ್ಧಿಯನ್ನು ನೀಡಬಲ್ಲನು. ಈ ಅಂತಿಮ ಹೇಳಿಕೆಗಳೊಂದಿಗೆ ಬುದ್ಧಿವಂತ ಕೃಷಿಯು ಇದ್ದಕ್ಕಿದ್ದಂತೆ ಕಣ್ಮರೆಯಾದನು. ಯುಧಿಷ್ಠಿರನನ್ನು ಬಿಟ್ಟು ಹೋದನು ಮತ್ತು ಸಭೆಯ ಸಭಾಂಗಣವು ಗೌರವ ಮತ್ತು ಕೃತಜ್ಞತೆಯ ಹೊಳಪಿನಿಂದ ಸ್ನಾನ ಮಾಡಿತು. ದೊಡ್ಡ ಕೂಟವು ಚದುರಿದಂತೆ ಪಾಂಡವರು ಮತ್ತು ಅವರ ಅತಿಥಿಗಳು ನಾರದನು ನೀಡಿದ ಬುದ್ಧಿವಂತಿಕೆಯ ಬಗ್ಗೆ ಯೋಚಿಸಿದರು. ನಿಜವಾದ ಸಮೃದ್ಧಿಯು ಕೇವಲ ಸಮೃದ್ಧಿಯಲ್ಲ ಎಂದು ಅವರು ಅರಿತುಕೊಂಡರು. ರಾಜ ಯುಧಿಷ್ಠಿರನ ಆಸ್ಥಾನದ ಭವ್ಯವಾದ ಸಭಾಂಗಣವೊಂದರಲ್ಲಿ ಪೂಜ್ಯ ಜನಸಮೂಹವೊಂದು ನೆರೆದಿತ್ತು. ಬುದ್ಧಿವಂತ ಋಷಿ ನಾರದನು ರಾಜನ ಮುಂದೆ ನಿಂತನು. ಅವನ ಕಣ್ಣುಗಳು ಪ್ರಾಚೀನ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ರಾಜನು ನಾರದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಅವನ ಹೃದಯವು ಗೌರವ ಮತ್ತು ಕುತೂಹಲದಿಂದ ಅಲುಗಾಡುತ್ತಿತ್ತು. ಒಂದು ಕಾಲದಲ್ಲಿ ನ್ಯಾಯ ಮತ್ತು ಸಹಾನುಭೂತಿಯಿಂದ ಭಾರತವನ್ನು ಆಳಿದ ತನ್ನ ಶ್ರೇಷ್ಠ ಪೂರ್ವಜರ ಸದ್ಗುಣಗಳನ್ನು ಅನುಕರಿಸುವ ಬಯಕೆಯಿಂದ ರಾಜನ ಆಲೋಚನೆಗಳು ಆವರಿಸಲ್ಪಟ್ಟ ರಾಜ ಯುಧಿಷ್ಠಿರನು ಸೌಮ್ಯವಾದ ನಗುವಿನೊಂದಿಗೆ ಇತರ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಎಂದು ಕೇಳಿದ ಸಭೆ ಕೊಠಡಿಗಳ ಬಗ್ಗೆ ವಿಚಾರಿಸಿದನು. ನಾರದನು ತನ್ನ ವಿಶಾಲವಾದ ಜ್ಞಾನವನ್ನು ಹಂಚಿಕೊಳ್ಳುವ ಅವಕಾಶವನ್ನು ಅರಿತುಕೊಂಡು ರಾಜನತ್ತ ಮುಗುಳ್ನಕ್ಕನು. ಮಗನೇ ರಾಜನೇ, ಅವನು ಪ್ರಾರಂಭಿಸಿದನು, ನಾನು ಅನೇಕ ಲೋಕಗಳಲ್ಲಿ ಅಲೆದಾಡಿದ್ದೇನೆ. ನಿನ್ನ ಕಲ್ಪನೆಗೆ ಮೀರಿದ ಅದ್ಭುತಗಳನ್ನು ನೋಡುತ್ತಿದ್ದೇನೆ. ನಾನು ನಿನಗೆ ದೇವರುಗಳ ಮತ್ತು ಅಗಲಿದವರ ದೈವಿಕ ಸಭೆ ಕೊಠಡಿಗಳನ್ನು ವಿವರಿಸುತ್ತೆ. ಅಲ್ಲಿ ಬುದ್ಧಿವಂತಿಕೆ ಮತ್ತು ಸದ್ಗುಣವು ಮೇಲುಗೈ ಸಾಧಿಸುತ್ತದೆ. ನಾರದನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ರಾಜ ಯುಧಿಷ್ಠಿರನ ಆಸ್ಥಾನವನ್ನು ತನ್ನದೇ ಆದ ಪ್ರದೇಶಗಳಿಗೆ ಸಾಗಿಸಿದವು. ಅವನು ನ್ಯಾಯ ಮತ್ತು ಮಾರ್ಗದರ್ಶನವನ್ನು ಪಡೆಯಲು ಎಲ್ಲಾ ಲೋಕಗಳಿಂದ ಆತ್ಮಗಳು ಒಟ್ಟುಗೂಡಿದ ನಿರ್ಗಮನದ ಒಡೆಯನಾದ ಯಾಮನ ಭವ್ಯವಾದ ಸಿಂಹಾಸನದ ಕೋಣೆಯನ್ನು ವಿವರಿಸಿದನು. ಅಮೂಲ್ಯವಾದ ಆಭರಣಗಳು ಮತ್ತು ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ವರುಣನ ಭವ್ಯವಾದ ಸಭಾಂಗಣದ ನಾರದನ ಕಥೆಗಳನ್ನು ಕೇಳುವಾಗ ರಾಜನ ಕಣ್ಣುಗಳು ವಿಶಾಲವಾದವು. ಅಲ್ಲಿ ಸಮುದ್ರದ ದೇವರು ತನ್ನ ರಾಜ್ಯವನ್ನು ಆಳಿದನು. ಮುಂದೆ ನಾರದನು ದೈವಿಕ ವೈಭವದಿಂದ ಹೊಳೆಯುವ ಇಂದ್ರನ ದಿವ್ಯ ಸಿಂಹಾಸನದ ಕೋಣೆಯ ಬಗ್ಗೆ ಮಾತನಾಡಿದರು. ಅಲ್ಲಿ ದೇವತೆಗಳ ರಾಜನು ದೇವತೆಗಳ ಮತ್ತು ದೇವತೆಗಳ ಅನ್ಯಾಯಿಗಳ ನಡುವೆ ಆಸ್ಥಾನವನ್ನು ಹೊಂದಿದ್ದನು. ಸಂಪತ್ತು ಮತ್ತು ಸಮೃದ್ಧಿಯ ದೇವರು ತನ್ನ ರಾಜ್ಯವನ್ನು ಆಳಿದ ಅಪೂರ್ವ ಸೌಂದರ್ಯದ ಕ್ಷೇತ್ರವಾದ ಕೈಲಾಸದಲ್ಲಿರುವ ಕುಬೇರನ ಅರಮನೆಯ ಬಗ್ಗೆ ಕೇಳಿದಾಗ ರಾಜನ ಕುತೂಹಲವು ಕೆರಳಿತು. ಅಂತಿಮವಾಗಿ ನಾರದನು ಎಲ್ಲರ ಅತ್ಯಂತ ಪೂಜ್ಯ ಸಭೆ ಕೊಠಡಿಯ ಬಗ್ಗೆ ಮಾತನಾಡಿದಾಗ ಬ್ರಹ್ಮನ ದಿವ್ಯ ಸಭೆಯ ಬಗ್ಗೆ ಅಲ್ಲಿ ಸೃಷ್ಟಿಕರ್ತನು ಸ್ವತಃ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿದನು. ಈ ಸಭಾಂಗಣವು ಮಾನವ ಮತ್ತು ದೈವಿಕ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಇದು ಸೃಷ್ಟಿಯ ಅನಂತ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ನಾರದನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ರಾಜ ಯುಧಿಷ್ಠಿರನು ತನ್ನ ಹೃದಯವು ದೇವತೆಗಳ ವೈಭವಕ್ಕಾಗಿ ಭಯ ಮತ್ತು ಗೌರವದಿಂದ ಉಬ್ಬಿಕೊಂಡಿತ್ತು. ಆಳವಾದ ಬಿಲ್ಲಿನೊಂದಿಗೆ ರಾಜನು ಈ ಅದ್ಭುತವಾದ ಸಭೆ ಕೊಠಡಿಗಳ ಬಗ್ಗೆ ಹೆಚ್ಚಿನದನ್ನು ಬಹಿರಂಗಪಡಿಸುವಂತೆ ನಾರದನನ್ನು ವಿನಂತಿಸಿದನು. ಅವನು ಅವುಗಳ ಆಯಾಮಗಳು, ಅವುಗಳ ನಿರ್ಮಾಣದಲ್ಲಿ ಬಳಸಿದ ವಸ್ತುಗಳು ಮತ್ತು ಅವುಗಳಲ್ಲಿ ನಡೆಯುವ ಕೂಟಗಳಿಗೆ ಯಾರು ಹಾಜರಾಗುತ್ತಾರೆ ಎಂಬುದರ ಬಗ್ಗೆ ಕೇಳಿದನು.
ಅರಸನ ಕಲಿಯುವ ಉತ್ಸಾಹದಿಂದ ಸಂತೋಷಗೊಂಡ ನಾರದನು ಮುಗುಣಕನು ಮತ್ತು ಪ್ರತಿ ಸಭೆಯ ಕಥೆಗಳನ್ನು ಹೆಚ್ಚು ವಿವರವಾಗಿ ವಿವರಿಸಲು ಪ್ರಾರಂಭಿಸಿದನು. ಸೂರ್ಯು ದಿಗಂತದ ಕೆಳಗೆ ಮುಳುಗಿ ಸಭಾಂಗಣದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ರಾಜ ಯುಧಿಷ್ಠಿರನು ನಾರದನು ಆಕಾಶದ ಒಟ್ಟುಗೂಡುವ ಸ್ಥಳಗಳನ್ನು ವಿವರಿಸುತ್ತಿದ್ದಂತೆ ಶ್ರದ್ಧೆಯಿಂದ ಆಲಿಸಿದನು. ರಾಜನ ಸಹೋದರರು ಮತ್ತು ಅವನ ಸುತ್ತ ಕುಳಿತಿದ್ದ ಬ್ರಾಹ್ಮಣರೂ ವಿಷಯ ಮಾತುಗಳಿಂದ ಸಮಾನವಾಗಿ ಪ್ರವೇಶಿಸಿದರು. ಅವರ ಮನಸ್ಸುಗಳು ದೈವಿಕ ಸಾಮ್ರಾಜ್ಯಗಳ ವೈಭವವನ್ನು ಆಶ್ಚರ್ಯದಿಂದ ವಿಸ್ತರಿಸುತ್ತಿದ್ದವು. ಆ ಕ್ಷಣದಲ್ಲಿ ಮರ್ತ್ಯ ಜಗತ್ತು ಮತ್ತು ದೇವರುಗಳ ಸಾಮ್ರಾಜ್ಯದ ನಡುವಿನ ಗಡಿಗಳು ಕರಗಿದಂತೆ ತೋರುತ್ತಿತ್ತು. ಮತ್ತು ಆಕಾಶಲೋಕದಲ್ಲಿ ನಾರದನು ಚಕ್ರನ ಸಭಾಭವನದ ವೈಭವವನ್ನು ವಿವರಿಸುತ್ತಾ ರಾಜ ಪಾಂಡುವಿನ ಮಗನ ಮುಂದೆ ನಿಂತನು. ಸ್ವತಃ ಚಕ್ರನು ನಿರ್ಮಿಸಿದ ಈ ಭವ್ಯವಾದ ರಚನೆಯು ಸೂರ್ಯನ ತೇಜಸ್ಸಿನಿಂದ ಹೊಳೆಯಿತು ಮತ್ತು ಆಕಾಶದ ಮರಗಳಿಂದ ಅಲಂಕರಿಸಲ್ಪಟ್ಟಿತು. ಇದು ದೌರ್ಬಲ್ಯ, ದುಃಖ, ಆಯಾಸ ಮತ್ತು ಭಯವನ್ನು ಹೋಗಲಾಡಿಸುವ ಮೂಲಕ ಮತ್ಯ ಜೀವನದ ಮಿತಿಗಳನ್ನು ಮೀರಬಲ್ಲ ಸ್ಥಳವಾಗಿದೆ. ನಾರದರು ಮಾತನಾಡುತ್ತಿದ್ದಂತೆಯೇ ಅವರ ಮಾತುಗಳು ಮನಸ್ಸಿನ ಕಣ್ಣಿನಲ್ಲಿ ಎದ್ದು ಕಾಣುವ ಚಿತ್ರಣವನ್ನು ಸೃಷ್ಟಿಸಿದವು. ಸಭೆಯ ಸಭಾಂಗಣವು ಯೋಜನೆಗಳು ಉದ್ದ ಮತ್ತು ಯೋಜನೆಗಳು ಅಗಲ 5 ಯೋಜನೆಗಳ ಎತ್ತರದೊಂದಿಗೆ ವಿಸ್ತರಿಸಿತ್ತು. ಅದರ ಕೊಠಡಿಗಳು ಮತ್ತು ಆಸನಗಳು ದೇವತೆಗಳ ಸತ್ವದಿಂದ ತುಂಬಿದಂತೆ ಪಾರಮಾರ್ಥಿಕ ಸೌಂದರ್ಯದಿಂದ ಹೊಳೆಯುತ್ತಿದ್ದವು. ಈ ಭವ್ಯವಾದ ಸಭಾಂಗಣದ ಹೃದಯ ಭಾಗದಲ್ಲಿ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಸಾಕಾರಗೊಳಿಸಿದ ತನ್ನ ಪತಿ ಸಚ್ಚಿಯಿಂದ ಸುತ್ತುವರಿದ ಉನ್ನತ ಆಸನದ ಮೇಲೆ ಆಕಾಶಗಳ ಒಡೆಯನಾದ ಸಕ್ರನು ಕುಳಿತಿದ್ದನು. ಸಕ್ರನ ರೂಪವು ನೋಡಲು ಅದ್ಭುತವಾಗಿತ್ತು. ಪ್ರಕಾಶಮಾನವಾದ ಅಲೌಕಿಕ ಮತ್ತು ವೈಭವದಿಂದ ಕಿರೀಟವನ್ನು ಹೊಂದಿತ್ತು. ಅವನು ತನ್ನ ತಲೆಯ ಮೇಲೆ ಕಿರೀಟವನ್ನು ಧರಿಸಿದನು. ನಕ್ಷತ್ರಗಳಂತೆ ಹೊಳೆಯುವ ಪ್ರಕಾಶಮಾನವಾದ ಖಡ್ಗಗಳಿಂದ ಅಲಂಕರಿಸಿದ್ದನು. ಅವನ ನಿಲುವಂಗಿಗಳು ಶುದ್ಧ ಬಿಳಿ ಬಣ್ಣದ್ದಾಗಿದ್ದವು. ಅನೇಕ ಬಣ್ಣಗಳ ಹೂವಿನ ಹಾರಗಳಿಂದ ಆವೃತವಾಗಿದ್ದವು. ಇದು ಅವನ ಮಿತಿಯಿಲ್ಲದ ವೈಭವವನ್ನು ಸಂಕೇತಿಸುತ್ತದೆ. ಅವನ ಸುತ್ತಲಿನ ಗಾಳಿಯು ಖ್ಯಾತಿ, ಸೌಂದರ್ಯ ಮತ್ತು ವೈಭವದ ಸೆಳವು ನಡುಗುತ್ತಿತ್ತು. ಸಭಾಂಗಣವು ಕೇವಲ ವೈಭವದ ಸ್ಥಳವಲ್ಲ, ಭಕ್ತಿಯ ಕೇಂದ್ರವೂ ಆಗಿತ್ತು. ಪ್ರತಿದಿನವೂ 100 ಯಜ್ಞಗಳ ಪ್ರಸಿದ್ಧ ದೇವತೆಯಾದ ಮಾರ್ತರು, ದಿವ್ಯ ಋಷಿಗಳು, ಸಾಧುಗಳು ಮತ್ತು ದೇವರುಗಳು ತಮ್ಮ ಅತ್ಯುತ್ತಮ ಉಡುಪಿನಲ್ಲಿ ಅಲಂಕರಿಸಿದ್ದರು. ಅವರು ಶತ್ರುಗಳ ಪ್ರಬಲ ದಮನಕಾರನಾದ ಸಕ್ರನಿಗೆ ಗೌರವ ಮತ್ತು ಭಯದಿಂದ ಗೌರವ ಸಲ್ಲಿಸಲು ಬರುತ್ತಿದ್ದರು. ಚಕ್ರವನ್ನು ಪೂಜಿಸುವವರಲ್ಲಿ ಪರಾಶರ ಪರ್ವತ, ಸಾವಣ್ಣಿ ಮತ್ತು ಗಾಲವರ ನೇತೃತ್ವದಲ್ಲಿದ್ದ ದಿವ್ಯ ಋಷಿಗಳಾದ ಸಿದ್ಧರು ಇದ್ದರು. ಇತರ ಪ್ರಸಿದ್ಧ ಋಷಿಗಳಲ್ಲಿ ಶಂಕ, ಗೌಸಿರ, ದುರ್ವಾಸ, ಕ್ರೋಧಾನ, ಸ್ವೇನ, ದೀಗತಮ, ಪವಿತ್ರಪಾಣಿ, ಯಾಜ್ಞವಲ್ಕ್ಯ, ಭಾಲುಕಿ, ಉದ್ಯಾಲಕ, ಶ್ವೇತಕೇತು, ತಾಂಡ್ಯ, ಬಂಡಾಯನಿ, ಹವಿಷ್ಮತ, ಗರಿಷ್ಠ ಮತ್ತು ರಾಜ ಹರಿಶ್ಚಂದ್ರ ಸೇರಿದ್ದರು. ಅವರೆಲ್ಲರೂ ಗುಡುಗು ಸಿರಿಸಿದ ಇಂದ್ರನಿಗೆ ಗೌರವ ಸಲ್ಲಿಸಲು ಒಕ್ಕೂಡಿದಲು. ಸಭಾಂಗಣವು ಮಾನವ, ಆಕಾಶ ಮತ್ತು ದೈವಿಕ ವಿವಿಧ ಲೋಕಗಳ ನೂಲುಗಳಿಂದ ನೇಯ್ದ ವಸ್ತ್ರವಾಗಿತ್ತು. ಇದು ನಂಬಿಕೆ, ಬುದ್ಧಿವಂತಿಕೆ ಮತ್ತು ಕಲಿಕೆಯ ದೇವತೆ, ಸಂಪತ್ತು, ಧರ್ಮ ಮತ್ತು ಸಂತೋಷದೊಂದಿಗೆ ವಾಸಿಸುವ ಕ್ಷೇತ್ರವಾಗಿತ್ತು. ಮಿಂಚು, ಮಳೆಯಿಂದ ತುಂಬಿದ ಮೋಡಗಳು, ಗಾಳಿ ಮತ್ತು ಆಕಾಶದ ನೀರು ಮತ್ತು ಸಸ್ಯಗಳ ಉಪಸ್ಥಿತಿಯಿಂದ ಗಾಳಿಯು ಕಂಪಿಸುತ್ತಿತ್ತು. ನಾರದನು ತನ್ನ ವೃತ್ತಾಂತವನ್ನು ಮುಂದುವರೆಸಿದಾಗ ಸಂಗೀತ, ನೃತ್ಯ
ಮತ್ತು ಕೌಶಲ್ಯಪೂರ್ಣ ಸಾಧನೆಗಳಂತಹ ವಿವಿಧ ರೀತಿಯ ಕಲೆಗಳ ಮೂಲಕ ಸಕ್ಕನನ್ನು ಪೂಜಿಸಲು ಬಂದ ಅನೇಕ ಅಪ್ಸರರು ಮತ್ತು ಗಾಂಧರ್ವರ ಬಗ್ಗೆ ಆತ ಮಾತನಾಡಿದರು. ಅವರು ನೃತ್ಯ ಮಾಡಿದರು ಮತ್ತು ಹಾಡಿದರು. ಅವರ ಪ್ರದರ್ಶನಗಳು ಅವರ ಅಪರಿಮಿತ ಸೃಜನಶೀಲತೆಗೆ ಸಾಕ್ಷಿಯಾಗಿದೆ. ಮಾರಣಾಂತಿಕ ಗ್ರಹಿಕೆಗೆ ಮೀರಿದ ಕ್ಷೇತ್ರದಲ್ಲಿ ನಾರದನು ಯುಧಿಷ್ಠಿರನ ಮುಂದೆ ನಿಂತನು. ಅವನ ಕಣ್ಣುಗಳು ಪಾರಮಾರ್ಥಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಪ್ರೀತಿಯ ಮಗನೇ, ಚೆನ್ನಾಗಿ ಆಲಿಸು, ಅವನು ಪ್ರಾರಂಭಿಸಿದನು. ಯಾಕೆಂದರೆ ನಾನು ನಿನಗೆ ಯಮ ಸಭೆಯ ಅದ್ಭುತಗಳನ್ನು ಬಹಿರಂಗಪಡಿಸುತ್ತೇನೆ. ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಭವ್ಯವಾದ ಕಟ್ಟಡದ ಚಿನ್ನದ ಗೋಡೆಗಳ ಕಡೆಗೆ ಅವರು ನಡೆಯುತ್ತಿದ್ದಾಗ ನಾರದರು ಅದರ ಭವ್ಯತೆಯ ಬಗ್ಗೆ ಮಾತನಾಡಿದರು. ಸಭಾಂಗಣವು 100ಕ್ಕೂ ಹೆಚ್ಚು ಯೋಜನೆಗಳ ಪ್ರದೇಶದಲ್ಲಿ ಹರಡಿತು. ಅದರ ವೈಭವವು ಸೂರ್ಯನ ವೈಭವಕ್ಕೆ ಪ್ರತಿಸ್ಪರ್ಧಿಯಾಗಿತ್ತು. ಅದರ ಪವಿತ್ರ ಸಭಾಂಗಣಗಳಲ್ಲಿ ಎಲ್ಲಾ ಆಸೆಗಳು ಈಡೇರಿದವು ಮತ್ತು ಎಲ್ಲಾ ಅಗತ್ಯಗಳನ್ನು ನಿಖರವಾಗಿ ಪೂರೈಸಲಾಯಿತು. ಒಳಗಿನ ಗಾಳಿಯು ತುಂಬಾ ಬಿಸಿಯಾಗಲಿ ಅಥವಾ ತುಂಬಾ ತಂಪಾಗಲಿ ಇರಲಿಲ್ಲ. ಚರ್ಮದ ಮೇಲೆ ಸೌಮ್ಯವಾದ ಸ್ಪರ್ಶವೂ ಇರಲಿಲ್ಲ. ಆದರೆ ಹೃದಯವು ವಿವರಿಸಲಾಗದ ಶಾಂತಿಯ ಭಾವನೆಯಿಂದ ತುಂಬಿತ್ತು. ಆ ಪವಿತ್ರ ಗೋಡೆಗಳಲ್ಲಿ ಯಾವುದೇ ದುಃಖ, ದೌರ್ಬಲ್ಯ, ಹಸಿವು ಅಥವಾ ಬಾಯಾರಿಕೆ ಕಂಡುಬರಲಿಲ್ಲ. ಆಕಾಶದ ಅಥವಾ ಮಾನವನ ಬಯಕೆಯ ಪ್ರತಿಯೊಂದು ವಸ್ತುವು ಒಬ್ಬರ ಬೆರಳ ತುದಿಯಲ್ಲಿತ್ತು ಮತ್ತು ಪ್ರತಿ ಮೂಲೆಯಲ್ಲೂ ಸಿಹಿ ಮತ್ತು ರುಚಿಕರವಾದ ಆಹಾರಗಳ ಸಾಲು ತುಂಬಿತ್ತು. ಸಭಾಂಗಣವನ್ನು ಅಲಂಕರಿಸಿದ ಹೂವಿನ ಹಾರಗಳು ಎಷ್ಟು ದಿವ್ಯವಾದ ಪರಿಮಳವನ್ನು ಹೊರಸೂಸುತ್ತಿದ್ದವು ಎಂದರೆ ಅದು ಬಹುತೇಕ ಸ್ಪಷ್ಟವಾಗಿತ್ತು. ಆದರೆ ಅದರ ಸುತ್ತಲಿನ ಮರಗಳು ಬಯಕೆಯ ಪ್ರತಿರೂಪವಾದ ಹಣ್ಣುಗಳನ್ನು ಹೊಂದಿದ್ದವು. ತಂಪಾದ ಮತ್ತು ಬಿಸಿ ನೀರು ಹೇರಳವಾಗಿ ಹರಿಯುತ್ತಿತ್ತು. ಅವುಗಳ ರುಚಿಯೂ ಉಲ್ಲಾಸದಾಯಕವಾಗಿತ್ತು. ಇಲ್ಲಿಯೇ ವಿರೋಸ್ವತನ ಮಗನಾದ ಯಮನಿಗೆ ಗೌರವ ಸಲ್ಲಿಸಲು ಅನೇಕ ಪೂಜ್ಯ ಋಷಿಗಳು ಮತ್ತು ಬ್ರಾಹ್ಮಣರು ಒಟ್ಟುಗೂಡಿದರು. ಅವರಲ್ಲಿ ಯಯಾತಿ, ನಹುಷ, ಪುರುಮಾಂದಾತ್ರಿ, ಸೋಮಕ, ನಿರ್ಗ, ತ್ರಸದಸ್ಯ, ಕೃತವೀರ್ಯ, ಸೌತಶ್ರವರು, ಅರಿಷ್ಟನೇಮಿ, ಸಿದ್ಧ ಮತ್ತು ಇನ್ನೂ ಅನೇಕರು ಸೇರಿದ್ದರು. ಇದು ಪ್ರಾಚೀನ ಕಾಲದ ಶ್ರೇಷ್ಠ ರಾಜರು ಮತ್ತು ಋಷಿಗಳ ನಿಜವಾದ ಸಭೆಯಾಗಿತ್ತು. ಅವರ ಶ್ರೇಣಿಯಲ್ಲಿ ರಾಮ, ಲಕ್ಷ್ಮಣ, ಪ್ರತದನ, ಅಲಾರ್ಕ, ಯಕ್ಷಗಾನ, ಗಯ ಮತ್ತು ಗೌರಸ್ವಾರಂತಹ ಪ್ರಸಿದ್ಧ ವ್ಯಕ್ತಿಗಳು ಸೇರಿದ್ದರು. ಜೊತೆಗೆ ಭುರಿದ್ಯುಮ್ನ ಮಹಾಸ್ವಪುತ್ರೀಸ್ವಜನಕ ರಾಜ, ವೈನವರಿಸೇನ, ಪುರುಜಿತ್ ಮತ್ತು ಜನಮೇಜಯನಂತಹ ಪ್ರಸಿದ್ಧ ವೀರರು ಇದ್ದರು. ಶ್ರೇಷ್ಠ ಇಂದ್ರದ್ಯುಮ್ನ, ಭೀಮಾಜಾನು, ಗೌರಪಸ್ಥ, ನಳ, ಪದ್ಮ, ಮುಶುಕುಂಡ ಮತ್ತು ಪ್ರಸೇನಜಿತ್ ಸಹ ಇದ್ದರು. ವಿವಿಧ ವಂಶಗಳ 100 ರಾಜರುಗಳಾದ ಮತ್ಸ್ಯ, ವಿಪ, ಹಯಧೃತರಾಷ್ಟ್ರಕರ, ಜನಮೇಜಯ, ಬ್ರಹ್ಮದತ್ತಾರಿ, ಭೀಷ್ಮರು, ಭೀಮರು, ಪ್ರತಿವಿಂಧ್ಯರು, ನಾಗರು, ಪಲಾಸರು, ಕಾಸರು ಮತ್ತು ಕುಶರು ಎಲ್ಲರೂ ನ್ಯಾಯದ ಒಡೆಯನಿಗೆ ಗೌರವ ಸಲ್ಲಿಸಲು ಒಟ್ಟುಗೂಡಿದ್ದರಿಂದ ಸಭಾಭವನವು ಚಟುವಟಿಕೆಯಿಂದ ತುಂಬಿತ್ತು. ಶಂತನು, ಪಾಂಡು, ಉಸಂಡವ, ಸಾತದಾತ, ದೇವರಾಜ, ಜಯದ್ರಥ, ವೃಷಧ್ವಾರವ ಅವರ ಮಂತ್ರಿಗಳೊಂದಿಗೆ ಆಕಾಶ ಗೋಳಗಳ ವಲಯದಲ್ಲಿ ವರುಣನ ಸಭಾ ಎಂದು ಕರೆಯಲ್ಪಡುವ ಭವ್ಯವಾದ ಸಭಾಂಗಣವಿತ್ತು. ಈ ಅದ್ಭುತ ಸ್ಥಳವು ವೈಭವದಲ್ಲಿ ಸಾಟಿಯಿಲ್ಲದ್ದು ಯಮನ ಸ್ವಂತ ವಾಸಸ್ಥಾನಕ್ಕೆ ಪೈಪೋಟಿ ನೀಡುವ ಆಯಾಮಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಗೋಡೆಗಳು ಮತ್ತು ಕಮಾನುಗಳನ್ನು ಶುದ್ಧ ಬಿಳಿ ಅಮೃತಶಿಲೆಯಿಂದ ರಚಿಸಲಾಗಿದೆ. ಜಾಗವನ್ನು ವ್ಯಾಪಿಸಿರುವ ಮೃದುವಾದ ಬೆಳಕಿನಲ್ಲಿ ಅಲಬಾಸ್ಟರ್ನಂತೆ ಹೊಳೆಯುತ್ತದೆ. ನಾನು ಈ ಅದ್ಭುತರ ಮುಂದೆ ನಿಂತಾಗ ನಾರದನು ಅದರ ರಹಸ್ಯಗಳನ್ನು ನನಗೆ ತಿಳಿಸಿದನು. ಆಕಾಶದ ವಾಸ್ತುಶಿಲ್ಪಿ ವಿಶ್ವಕರ್ಮನು ಅದನ್ನು ನೀರಿನೊಳಗೆ ನೇಮಿಸಿದನು. ಸಾಟಿಯಿಲ್ಲದ ಸೌಂದರ್ಯದ ಅಭಯಾರಣ್ಯವನ್ನು ಸೃಷ್ಟಿಸಿದನು. ಸಭೆಯ ಸುತ್ತಲೂ ಅಮೂಲ್ಯವಾದ ರತ್ನಗಳು ಮತ್ತು ಆಭರಣಗಳಿಂದ ಮಾಡಿದ್ದ ಎತ್ತರದ ಮರಗಳು, ಅವುಗಳ ಕೊಂಬೆಗಳು ಪರಿಮಳಯುಕ್ತ ಹೂವುಗಳಿಂದ ಭಾರವಾಗಿದ್ದವು ಮತ್ತು ಸೌಮ್ಯ ಬೆಳಕಿನಲ್ಲಿ
ಹೊಳೆಯುವ ಸುವಾಸನೆಯ ಹಣ್ಣುಗಳು ಇದ್ದವು. ವೈವಿಧ್ಯಮಯ ಪ್ರಭೇದಗಳ 100 ಪಕ್ಷಿಗಳು ತಮ್ಮ ರಾಗಗಳನ್ನು ಸುರಿಸಿ ವಾತಾವರಣವನ್ನು ಮೋಡಿ ಮಾಡುವ ಸಾಮರಸ್ಯದಿಂದ ತುಂಬಿದಂತೆ ಗಾಳಿಯು ಜೀವಂತವಾಗಿತ್ತು. ತಾಪಮಾನವು ಪರಿಪೂರ್ಣವಾಗಿತ್ತು. ತುಂಬಾ ಬಿಸಿಯಾಗಿರಲಿಲ್ಲ ಅಥವಾ ತುಂಬಾ ತಂಪಾಗಿರಲಿಲ್ಲ. ಇದು ಪ್ರವೇಶಿಸಿದ ಎಲ್ಲರನ್ನೂ ಆವರಿಸಿರುವ ಪ್ರಶಾಂತತೆಯ ಭಾವವನ್ನು ಸೃಷ್ಟಿಸಿತು. ಈ ಸ್ವರ್ಗದೊಳಗೆ ನೀರಿನ ಒಡೆಯನಾದ ವರುಣನು ತನ್ನ ಸಿಂಹಾಸನದ ಮೇಲೆ ಕುಳಿತು ಆಕಾಶದ ನಿಲುವಂಗಿಗಳಿಂದ ಹೊಳೆಯುತ್ತಿದ್ದನು ಮತ್ತು ಆಭರಣಗಳಿಂದ ಅಲಂಕರಿಸಿದ್ದನು. ಅವನ ಪಕ್ಕದಲ್ಲಿ ಸೌಂದರ್ಯ ಮತ್ತು ಸುವಾಸನೆಯಿಂದ ಹೊಳೆಯುತ್ತಿದ್ದ ಅವನ ರಾಣಿಯು ನಿಂತಿದ್ದಳು. ಆ ಪರಾಕ್ರಮಿ ದೇವರುಗಳಾದ ಆದಿತ್ಯರು ಕಾಯುತ್ತಿದ್ದರು ಮತ್ತು ತಮ್ಮ ಶ್ರೇಷ್ಠ ನಾಯಕ ವರುಣನನ್ನು ಪೂಜಿಸುತ್ತಿದ್ದರು. ಅವರ ಪಕ್ಕದಲ್ಲಿ ವಾಸುಕಿ ಮತ್ತು ತಕ್ಷಕರ್, ನಾಗ, ಐರಾವಣ, ಕೃಷ, ಲೋರಿತ, ಪದ್ವ, ಚಿತ್ತರ ಮತ್ತು ಇನ್ನೂ ಅನೇಕರು ಇದ್ದರು. ಎಲ್ಲರೂ ಮಹಾನ್ ಶಕ್ತಿ ಮತ್ತು ವೈಭವದ ಜೀವಿಗಳು. ನಾನು ಈ ಸಭೆಯನ್ನು ನೋಡುತ್ತಿರುವಾಗ ವರುಣನನ್ನು ಪೂಜಿಸುವುದು ಕೇವಲ ದೇವರುಗಳು ಮತ್ತು ನಾಗರು ಮಾತ್ರವಲ್ಲ ಎಂದು ನಾನು ನೋಡಿದೆ. 4 ಸಾಗರಗಳು, ಭಾಗೀರಥಿ, ಕಾಳಿಂದಿ ಮತ್ತು ಸರಸ್ವತಿಯಂತಹ ಪ್ರಬಲ ನದಿಗಳು ಮತ್ತು ಪವಿತ್ರ ಜಲಗಳು ಮತ್ತು ಸರೋವರಗಳು ಅವುಗಳ ರೂಪಗಳಲ್ಲಿ ಮೂರ್ತಿಯುತವಾಗಿ ನೀರಿನ ಒಡೆಯನಿಗೆ ಗೌರವ ಸಲ್ಲಿಸಲು ಬಂದವು. ಪರ್ವತಗಳು ಮತ್ತು ಆಕಾಶದ ಬಿಂದುಗಳು ಹಾಗೆಯೇ ಎಲ್ಲಾ ಜಾತಿಯ ಜಲಚರಗಳು ವರುಣನ ಮುಂದೆ ತಲೆಬಾರಿದವು. ಗಾಳಿಯು ಸಂಗೀತದಿಂದ ತುಂಬಿತ್ತು, ಏಕೆಂದರೆ ಗಂಧರ್ವರು ಮತ್ತು ಅಪ್ಸರರ ವಿವಿಧ ಬುಡಕಟ್ಟುಗಳು ಆತನನ್ನು ಸ್ತುತಿಸುವ ಸ್ತೋತ್ರಗಳನ್ನು ಹಾಡುತ್ತಿದ್ದವು. ವರುಣನ ಮುಖ್ಯಮಂತ್ರಿ ಸುನಾಬನು ತನ್ನ ಪುತ್ರರು ಮತ್ತು ಮೊಮ್ಮಕ್ಕಳಿಂದ ಸುತ್ತುವರಿದನು. ಗಂಗಾ ಎಂಬ ಪವಿತ್ರ ನೀರಿನ ಮೂರ್ತರೂಪದೊಂದಿಗೆ ತನ್ನ ಗುರುವನ್ನು ಭೇಟಿಯಾದನು. ನಾನು ಅಲ್ಲಿ ನಿಂತಾಗ ಈ ದಿವ್ಯ ಸಭೆಯ ವೈಭವವನ್ನು ಕುಡಿಯುತ್ತಾ ನಾರದನು ವರುಣನ ಸಭೆಯು ಹೀಗೆಯೇ ಇದೆ ಎಂದು ನನಗೆ ತಿಳಿಸಿದನು. ಮತ್ತು ಈಗ ಅವನು ಹೇಳಿದನು, ಮತ್ತೊಂದು ಅದ್ಭುತವಾದ ಸ್ಥಳದ ಬಗ್ಗೆ ಮಾತನಾಡಲು ಇದು ಸಮಯಕ್ಕುವೆರಾದ ಸಭಾಂಗಾರ. ಅದ್ಭುತಗಳ ಕ್ಷೇತ್ರದಲ್ಲಿ ವೈಶ್ರವಣನ ಮಹಲು ಎಂದು ಕರೆಯಲ್ಪಡುವ ಭವ್ಯವಾದ ಸಭಾಂಗಣವು ಅಸ್ತಿತ್ವದಲ್ಲಿತ್ತು. ಅದು ಸಾಟಿಯಿಲ್ಲದ ವೈಭವದಿಂದ ಹೊಳೆಯುತ್ತಿತ್ತು. ಅದರ ಆಯಾಮಗಳು ವಿಸ್ಮಯಕಾರಿಯಾಗಿದ್ದವು. ಉದ್ದದಲ್ಲಿ 100 ಯೋಜನೆಗಳು ಮತ್ತು ಅಗಲದಲ್ಲಿ 70 ಯೋಜನೆಗಳು. ಈ ಭವ್ಯವಾದ ರಚನೆಯನ್ನು ಮತ್ಯ ಕೈಗಳಿಂದ ನಿರ್ಮಿಸಲಾಗಿಲ್ಲ, ಆದರೆ ಅದರ ಮಾಲೀಕರಾದ ಪ್ರಬಲ ರಾಜ ವೈಶ್ರವಣನ ತಪಸ್ವಿ ಶಕ್ತಿಯಿಂದ ಅಸ್ತಿತ್ವಕ್ಕೆ ತರಲಾಯಿತು. ಒಬ್ಬರು ಮಹಲು ಸಮೀಪಿಸುತ್ತಿದ್ದಂತೆ ಅದರ ಹೊಳಪು ಕೈಲಾಸದ ಶಿಖರಗಳಿಗೆ ಪ್ರತಿಸ್ಪರ್ಧಿಯಾಗಿ ಕಾಣುತ್ತಿತ್ತು ಮತ್ತು ಅದರ ಉಪಸ್ಥಿತಿಯು ಚಂದ್ರನ ಹೊಳಪನ್ನು ಗ್ರಹಿಸುವಂತೆ ತೋರುತ್ತಿತ್ತು. ಗುಹಕರ ಬೆಂಬಲದೊಂದಿಗೆ ಪ್ರಬಲ ಜೀವಿಗಳ ಬುಡಕಟ್ಟು ಜನಾಂಗವು ಮಹಲು ಆಕಾಶಕ್ಕೆ ಲಂಗರು ಹಾಕಿದಂತೆ ತೋರುತ್ತಿತ್ತು. ಹೊರಭಾಗವು ಆಕಾಶದ ಕರಕುಶಲತೆಯ ಅದ್ಭುತವಾಗಿದ್ದು ಚಿನ್ನದ ಎತ್ತರದ ಕೋಣೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದರ ಒಳಭಾಗವು ಅತ್ಯುತ್ತಮ ವಸ್ತುಗಳಿಂದ ನೇಯ್ದ ಬಣ್ಣಗಳು ಮತ್ತು ಸುಗಂಧಗಳ ವಸ್ತ್ರವಾಗಿತ್ತು. ಅರಮನೆಯ ಒಳಗಿನ ಗಾಳಿಯು ಮಲ್ಲಿಗೆ ಮತ್ತು ಕಮಲದ ಹೂವುಗಳ ಸಿಹಿ ಪರಿಮಳದಿಂದ ತುಂಬಿತ್ತು. ಎತ್ತರದ ಮಂದಾರಗಳ ಕಾಡುಗಳ ಮೂಲಕ ಪಿಸುಗುಟ್ಟಿದ ಸೌಮ್ಯವಾದ ಗಾಳಿ ಬೀಸುತ್ತಿತ್ತು. ದೇವತೆಗಳು, ಗಾಂಧರ್ವರು ಮತ್ತು ಅಪ್ಸರಾಗಳು ಸಾಮರಸ್ಯದಿಂದ ಹಾಡುತ್ತಿದ್ದಂತೆ ವಾತಾವರಣವು ಸಂಗೀತದಿಂದ ಜೀವಂತವಾಗಿತ್ತು. ಅವ ಧ್ವನಿಗಳು ಆಕಾಶದ ಗಾಯಕರಂತೆ ಇದ್ದವು. ಅವರಲ್ಲಿ ಪ್ರಸಿದ್ಧ ಗಾಯಕರಾದ ಮಿಶ್ರಕೇಶಿ, ರಂಭಾ, ಚಿತ್ರಸೇನ, ಸುಚಿಸ್ಮಿತ, ಚಾರುನೇತ್ರ, ಕ್ರೀಟಾಚಿ, ಮೇನಕ, ಪುಂಜಿಕಸ್ಥಳ, ವಿಶ್ವತಿ, ಸಹಜನ್ಯ, ಪ್ರಾಮ್ನೋಚ, ಉರ್ವಶಿ, ಇರಾಗ, ಸೌರವಿ, ಸಮಿತಿ ಮತ್ತು ಉಡುಡ ಸಂಗೀತ ಮತ್ತು ನೃತ್ಯದಲ್ಲಿ ನುರಿತ ಇತರ 1000 ಅಪ್ಸರಾಗಳು ಮತ್ತು ಗಂಧರ್ವರು ಇದ್ದ ಈ ಅರಮನೆಯು ತನ್ನ ಹೆಂಡತಿಯರು ಮತ್ತು ಪರಿಚಾರಕರಿಂದ ಸುತ್ತುವರಿದಿರುವ ಸಂಪತ್ತಿನ ಒಡೆಯನಾದ ಕುಬೇರನಿಗೆ ಆಶ್ರಯ ಸ್ಥಾನವಾಗಿತ್ತು. ಗಾಳಿಯು ಸುಗಂಧ ದ್ರವ್ಯಗಳ ಸಿಹಿ ವಾಸನೆ ಮತ್ತು ವಾದ್ಯಗಳ
ಮತ್ತು ಗಾಯನ ಸಂಗೀತದ ಶಬ್ದದಿಂದ ತುಂಬಿತ್ತು. ಜೊತೆಗೆ ಆಕಾಶದ ನಿಲುವಂಗಿಗಳ ಸನ್ನೆಗಳಿಂದ ಕೂಡಿತು. ಕುವೆರಾದಲ್ಲಿ ಕಾಯುತ್ತಿದ್ದವರಲ್ಲಿ ಕಿನ್ನರರು, ನರರು, ಮಣಿಭದ್ರರು, ದನದರರು, ಶ್ವೇತಭದ್ರರು, ಗುಹಕರರು ಎಂದು ಕರೆಯಲ್ಪಡುವ ಗಾಂಧರ್ವರು, ಪ್ರಬಲ ಪ್ರದ್ಯೋತರು, ಕುಸ್ತುಮರು, ಪಿಸಾಚರು, ಗಜಕರ್ಣರು, ವಿಶಾಲಕರರು, ವರಹಕಣ್ಣರು, ತಾಮ್ರೌಷ್ಟಿಕರು, ಪಾಲ್ಕಾಕ್ಷರು ಮತ್ತು ಫಲೋದಕರು, ಹಂಸಚೂಡರು, ಸಿಕಾವರ್ತರು, ವಿಭೀಷಣರು, ಪುಷ್ಪನಾನರು, ಪಿಂಗಲಕರರು, ಸೋನಿತೋಡರು, ಪ್ರವಲಕರರು, ವೃಕ್ಷಕರು, ಯಕ್ಷಿಣಿಗರಾದವರು, ಸಹಸ್ರಾರು ಸಂಖ್ಯೆಯ ಯಕ್ಷಿಗಳು ಸೇರಿದ್ದರು. ಲಕ್ಷ್ಮೀ ದೇವತೆ ಕುಬೇರನ ಮಗ, 4 ಕುಬೇರ ಮತ್ತು ಅನೇಕ ಬ್ರಾಹ್ಮಣ ಋಷಿಗಳು ಮತ್ತು ಆಕಾಶ ಋಷಿಗಳು ಈ ಪವಿತ್ರ ಸ್ಥಳಕ್ಕೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು. ಸಂಪತ್ತಿನ ಹೆಸರಾಂತ ಒಡೆಯನಾದ ಆತನ ರಾಕ್ಷಸ ಮತ್ತು ಗಾಂಧರ್ವ ಅನುಯಾಯಿಗಳು ಸಹ ಭಾಗಿಯಾಗಿದ್ದರು. ಪ್ರಾಚೀನ ಕಥೆಗಳ ಕ್ಷೇತ್ರದಲ್ಲಿ ಒಬ್ಬ ಋಷಿ ಮತ್ತು ಕಥೆಗಾರನಾದ ನಾರದನು ತನ್ನ ಯುವ ಕೇಳುಗನ ಬಗ್ಗೆ ಒಂದು ಅಸಾಧಾರಣವಾದ ವೃತ್ತಾಂತವನ್ನು ವಿವರಿಸಲು ಪ್ರಾರಂಭಿಸಿದನು. ಆತ ವರ್ಣನೆಗಳನ್ನು ಧಿಕ್ಕರಿಸುವ ಒಂದು ಅತೀಂದ್ರಿಯ ಸ್ಥಳವಾದ ಅಜ್ಜಿ ಭವನದ ಬಗ್ಗೆ ಮಾತನಾಡಿದರು. ಅಲ್ಲಿ ಅಸ್ತಿತ್ವದ ಬಟ್ಟೆಯನ್ನು ಒಟ್ಟಿಗೆ ಹೆಣೆಯಲಾಗುತ್ತಿತ್ತು. ಪ್ರಾಚೀನ ಸುವರ್ಣ ಯುಗವಾದ ಕೃತಯುಗದಲ್ಲಿ ಪ್ರಕಾಶಮಾನವಾದ ದೇವತೆಯಾದ ಆದಿತ್ಯನು ಮನುಷ್ಯರ ನಡುವೆ ನಡೆಯಲು ಸ್ವರ್ಗದಿಂದ ಇಳಿದಿದ್ದನು ಎಂದು ಹೇಳಲಾಗುತ್ತದೆ. ಅವನು ಭೂಮಿಯ ಮೇಲೆ ಅಲೆದಾಡುತ್ತಿರುವಾಗ ನಾರದನು ಅವನ ಮೇಲೆ ಬಂದು ಬ್ರಹ್ಮನ ಆಕಾಶ ಸಭೆಯ ಬಗ್ಗೆ ಕೇಳಿದನು. ಪ್ರಕಾಶಮಾನವಾದ 1000 ಕಿರಣಗಳೊಂದಿಗೆ ಆದಿತ್ಯನು ಈ ಅದ್ಭುತ ಸ್ಥಳದ ಕಥೆಯನ್ನು ಹಂಚಿಕೊಂಡನು. ಈ ಕಥೆಯಿಂದ ಮಂತ್ರಮುಗ್ಧರಾದ ನಾರದನು ಸ್ವತಃ ಸಭಾಭವನವನ್ನು ನೋಡುವ ಬಯಕೆಯನ್ನು ವ್ಯಕ್ತಪಡಿಸಿದನು. ಋಷಿಯ ಕುತೂಹಲದಿಂದ ಸಂತೋಷಗೊಂಡ ಆದಿತ್ಯನು ತೀವ್ರ ಭಕ್ತಿ ಮತ್ತು ತಪಸ್ವಿ ಆಚರಣೆಗಳ ಮೂಲಕ ಈ ದೃಷ್ಟಿಯನ್ನು ಸಾಧಿಸಬಹುದು ಎಂದು ಬಹಿರಂಗಪಡಿಸಿದನು. ನಂತರ ನಾರದನು ಹಿಮಾಲಯದ ಪವಿತ್ರ ಪರ್ವತಗಳ ಮೇಲೆ ಧ್ಯಾನ ಮಾಡುವ ಮೂಲಕ 1000 ವರ್ಷಗಳ ಬ್ರಹ್ಮ ಪ್ರತಿಜ್ಞೆಯನ್ನು ಕೈಗೊಂಡನು. ಅವನು ತನ್ನ ತಪಸ್ಸನ್ನು ಪೂರ್ಣಗೊಳಿಸಿದಾಗ ಬೆಳಕಿನ ಪ್ರಕಾಶಮಾನವಾದ ದೇವತೆಯಾದ ಸೂರ್ಯನು ಅವನಿಗೆ ಕಾಣಿಸಿಕೊಂಡನು ಮತ್ತು, ಓ ಬುದ್ಧಿವಂತನೇ, ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಸಭಾಭವನವನ್ನು ನೋಡಲು ಕರೆದೊಯ್ಯುತ್ತೇನೆ ಎಂದು ಹೇಳಿದನು. ನಾರದನು ನಶ್ವರ ಗ್ರಹಿಕೆಗೆ ಮೀರಿದ ಪ್ರದೇಶಕ್ಕೆ ಕರೆದೊಯ್ಯಲ್ಪಟ್ಟನು. ಸಭೆಯು ಪ್ರತಿಭೆಯಿಂದ ಹೊಳೆಯುವ ಶಾಶ್ವತ ಮಹಲು, ಅದರ ಸಾರವು ಪದಗಳನ್ನು ಮೀರಿಸುತ್ತದೆ. ಈ ದಿವ್ಯ ನಿವಾಸದೊಳಗೆ ಬ್ರಹ್ಮನು ಅದರ ಮಧ್ಯದಲ್ಲಿ ಕುಳಿತು ಅಸ್ತಿತ್ವದ ವಿವಿಧ ಅಂಶಗಳನ್ನು ಒಳಗೊಂಡ ಅಸಂಖ್ಯಾತ ಜೀವಿಗಳು ಮತ್ತು ಅಸ್ತಿತ್ವಗಳಿಂದ ಸುತ್ತುವರಿದಿದ್ದನು. ದೇವತೆಗಳು ಮತ್ತು ದೇವತೆಗಳು, ಆಕಾಶ ಋಷಿಗಳು ಮತ್ತು ಪ್ರಕಾಶಮಾನವಾದ ನಕ್ಷತ್ರಗಳು ಅವನ ಸುತ್ತಲೂ ಒಟ್ಟುಗೂಡಿ ಅವನ ಅನಂತ ಶಕ್ತಿಗೆ ಗೌರವ ಸಲ್ಲಿಸಿದರು. ನಾರದನು ಅದ್ಭುತ ದೃಶ್ಯಗಳ ಶ್ರೇಣಿಯನ್ನು ನೋಡಿದನು. 7 ವರ್ಗದ ಪಿತೃಗಳು, ಅವುಗಳ ವಿಶಿಷ್ಟ ಗುಣಲಕ್ಷಣಗಳೊಂದಿಗೆ ರಾಕ್ಷಸರು, ಪಿಶಾಚರು ಮತ್ತು ಇತರ ಅಲೌಕಿಕ ಜೀವಿಗಳು, ನಾಗರು, ಪಕ್ಷಿಗಳು ಮತ್ತು ಪ್ರಾಣಿಗಳು ಎಲ್ಲರೂ ಭವ್ಯತೆಯನ್ನು ಪೂಜಿಸುತ್ತಾರೆ. ಪುರಂದರ, ವರುಣ, ಕುಬೇರ, ಯಮ ಮತ್ತು ಮಹಾದೇವ ಮುಂತಾದ ಅತ್ಯಂತ ಪೂಜ್ಯ ದೇವತೆಗಳೂ ಸಹ ಉಮಾರೊಂದಿಗೆ ಈ ಪವಿತ್ರ ಸ್ಥಳಕ್ಕೆ ಮರುತ್ತಿದ್ದರು. ಸ್ವತಃ ನಾರಾಯಣನು ದಿವ್ಯ ಋಷಿಗಳು, ವಾಲಕಿಲ್ಯರು ಮತ್ತು ಸ್ತ್ರೀಗಳಿಂದ ಜನಿಸಿದ ಅಥವಾ ಇಲ್ಲದ ಅಸಂಖ್ಯಾತ ಇತರ ಜೀವಿಗಳೊಂದಿಗೆ ಎಲ್ಲರೂ ವಿಧಾನಸಭೆ ಭವನದಲ್ಲಿ ಸೇರಿದರು. ನಾರದನು ತನ್ನ ಕಥೆಯನ್ನು ವಿವರಿಸಿದಂತೆ ತಾನು 80,000 ಋಷಿಗಳಿಗೆ ತಮ್ಮ ಪ್ರಾಣದ ಬೀಜವನ್ನು ಸಿದ್ಧಪಡಿಸಿದ್ದನ್ನು ಮತ್ತು 50,000 ಋಷಿಗಳಿಗೆ ಪುತ್ರರನ್ನು ಹೊಂದಿದ್ದನ್ನು ಕಂಡಿದ್ದೇನೆ ಎಂದು ಬಹಿರಂಗಪಡಿಸಿದನು. ಸ್ವರ್ಗದಲ್ಲಿ ವಾಸಿಸುವವರು ಇಚ್ಛೆಯಂತೆ ಈ ಸ್ಥಳಕ್ಕೆ ದುರಸ್ತಿ ಮಾಡುತ್ತಾರೆ, ಬ್ರಹ್ಮನನ್ನು ಕೂರಿಸುತ್ತಾರೆ ಮತ್ತು ನಂತರ ತಮ್ಮ ಪ್ರದೇಶಗಳಿಗೆ ಮರಳುತ್ತಾರೆ. ಸಭಾಭವನದ ಹೃದಯ ಭಾಗದಲ್ಲಿ ಅಜ್ಜಿ ಬ್ರಹ್ಮಾಂಡದ ಆತ್ಮವಾಗಿ ಕಳೆಯಲಾಗದ ಬುದ್ಧಿವಂತಿಕೆಯ ಸ್ವಯಂ ಪರಿಚಯಿಸಿದ ಬ್ರಹ್ಮನಾಗಿ ಕುಳಿತಿದ್ದರು. ಹೀಗೆ ಪುರಾಣಗಳ ಎಳೆಗಳನ್ನು ಒಟ್ಟಿಗೆ ನೇಯ್ದು ಸರ್ವೋಚ್ಚ ದೇವತೆಯಾದ ಬ್ರಹ್ಮನ ವೈಭವವನ್ನು ಬಹಿರಂಗಪಡಿಸುವ ಮೂಲಕ
ನಾರದನ ಕಥೆಯು ಅದ್ಭುತದ ವಸ್ತ್ರದಂತೆ ತೆರೆದುಕೊಂಡಿತು. ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ನಾರದನ ಸಭಾಭವನದಲ್ಲಿ ರಾಜ ಯುಧಿಷ್ಠಿರನು ಭಯದಿಂದ ಕುಳಿತಿದ್ದನು. ನಾರದನು ದೇವರುಗಳು ಮತ್ತು ಋಷಿಗಳ ವಿವಿಧ ಕೂಟಗಳನ್ನು ವಿವರಿಸುತ್ತಿದ್ದಂತೆ ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಭೂಮಿಯ ಬಹುತೇಕ ಎಲ್ಲಾ ರಾಜರು ವಾಸಿಸುತ್ತಿದ್ದ ಯಮದ ಮಹಾಸಭೆಯ ಬಗ್ಗೆ ಕೇಳಿದಾಗ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ನಾಗರು, ದೈತ್ಯರು, ನದಿಗಳು, ಸಾಗರಗಳು, ಯಕ್ಷರು, ಗುಹಕರು ಮತ್ತು ಗಾಂಧರ್ವರನ್ನು ಒಳಗೊಂಡ ವರುಣನ ಕೂಟದ ವಿವರಗಳಿಂದ ಅವನು ಅಷ್ಟೇ ಆಕರ್ಷಿತನಾದನು. ನಾರದನು ಮಾತನಾಡುವುದನ್ನು ಮುಂದುವರೆಸಿದಾಗ ತನ್ನ ವಾಹನವಾಗಿ ಗೂಳಿಯನ್ನು ಹೊಂದಿದ್ದ ದೇವತೆಯು ವಾಸಿಸುತ್ತಿದ್ದ ಸಂಪತ್ತಿನ ಒಡೆಯನ ಸಭೆಯನ್ನು ಉಲ್ಲೇಖಿಸಿದನು. ನಾರದನು ಎಲ್ಲ ಮಹಾಮಿಷಿಗಳು, ದೇವರುಗಳು ಮತ್ತು ವಿದ್ಯೆಯ ಶಾಖೆಗಳನ್ನು ಒಳಗೊಂಡ ಅಜ್ಜಿಯ ಸಭೆಯ ಬಗ್ಗೆ ಮಾತನಾಡಿದಾಗ ರಾಜನ ಕುತೂಹಲ ಕೆರಳಿಸಿತು. ಆದಾಗ್ಯೂ ರಾಜ ಹರಿಶ್ಚಂದ್ರನ ಉಲ್ಲೇಖವೇ ನಿಜವಾಗಿಯೂ ಯುಧಿಷ್ಠಿರನ ಗಮನವನ್ನು ಸೆಳೆಯಿತುರೆ. ಬುದ್ಧಿವಂತನೇ, ನನಗೆ ಹೇಳು, ಯುಧಿಷ್ಠಿರನು ಬೇಡಿಕೊಂಡನು. ಈ ಪ್ರಸಿದ್ಧ ರಾಜನು ಯಾವ ಕಾರ್ಯವನ್ನು ಮಾಡಿದನು, ಅಥವಾ ಯಾವ ತಪಸ್ಸುಯು ಸ್ಥಿರವಾದ ಪ್ರತಿಜ್ಞೆಗಳನ್ನು ಮಾಡಿದನು? ಇದರ ಪರಿಣಾಮವಾಗಿ ಅವನು ಸ್ವತಃ ಇಂದ್ರನಿಗೆ ಸಮಾನನಾಗಿದ್ದಾನೆ. ನಾರದನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತಿದ್ದವು. ಆ ರಾಜ ಹರಿಶ್ಚಂದ್ರನು ಶಕ್ತಿಯುತ ರಾಜನಾಗಿದ್ದನು. ಭೂಮಿಯ ಎಲ್ಲಾ ರಾಜರ ಮೇಲೆ ಚಕ್ರವರ್ತಿಯಾಗಿದ್ದನು. ಅವನು ಪ್ರಾರಂಭಿಸಿದನು. ಅವನು ಏಕಾಂಗಿಯಾಗಿ ಚಿನ್ನದಿಂದ ಅಲಂಕರಿಸಲ್ಪಟ್ಟ ವಿಜಯಶಾಲಿ ರಥದ ಮೇಲೆ ಹತ್ತಿದನು ಮತ್ತು ತನ್ನ ಶಸ್ತ್ರಾಸ್ತ್ರಗಳ ಪರಾಕ್ರಮದಿಂದ ಅವನು ತನ್ನ 7 ದ್ವೀಪಗಳೊಂದಿಗೆ ಇಡೀ ಭೂಮಿಯನ್ನು ತನ್ನ ನಿಯಂತ್ರಣಕ್ಕೆ ತಂದನು. ನಾರದನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಕಲ್ಪನೆಯು ಮಹಾನಾಜನ ವಿಜಯಗಳ ದರ್ಶನಗಳಿಂದ ತುಂಬಿತ್ತು. ರಾಜಸೂಯ ಎಂಬ ಭವ್ಯ ಯಜ್ಞಕ್ಕಾಗಿ ಹರಿಶ್ಚಂದ್ರನು ಮಾಡಿದ ಸಿದ್ಧತೆಗಳನ್ನು ನಾರದನು ವಿವರಿಸಿದಂತೆ ಅವನು ಶ್ರದ್ಧೆಯಿಂದ ಆಲಿಸಿದನು. ಅಲ್ಲಿ ಭೂಮಿಯ ಎಲ್ಲ ರಾಜರು ಸಂಪತ್ತನ್ನು ತಂದರು ಮತ್ತು ಬ್ರಾಹ್ಮಣರಿಗೆ ಆಹಾರ ಮತ್ತು ಉಡುಗೊರೆಗಳನ್ನು ವಿತರಿಸಲು ಒಪ್ಪಿದರು. ಕೇಳಿದವರೆಲ್ಲರಿಗೂ ರಾಜ ಹರಿಶ್ಚಂದ್ರನು ಪ್ರತಿಯೊಬ್ಬರು ಕೋರಿದ ಸಂಪತ್ತಿನ 5 ಪಟ್ಟು ಹೆಚ್ಚು ಸಂಪತ್ತನ್ನು ನೀಡಿದನು ಎಂದು ನಾರದನು ಮುಂದುವರಿಸಿದನು. ಯಜ್ಞದ ಕೊನೆಯಲ್ಲಿ ರಾಜನು ಬ್ರಾಹ್ಮಣರಿಗೆ ವಿವಿಧ ರೀತಿಯ ಸಂಪತ್ತಿನ ದೊಡ್ಡ ಉಡುಗೊರೆಗಳನ್ನು ನೀಡಿ ತೃಪ್ತಿಪಡಿಸಿದನು ಮತ್ತು ಅವರು ಪ್ರತಿಯಾಗಿ ರಾಜ ಹರಿಶ್ಚಂದ್ರನು ಶಕ್ತಿ ಮತ್ತು ಖ್ಯಾತಿಯಲ್ಲಿ ಎಲ್ಲಾ ರಾಜರಿಗಿಂತ ಶ್ರೇಷ್ಠನಾಗಿದ್ದಾನೆ ಎಂದು ಹೇಳಲು ಪ್ರಾರಂಭಿಸಿದರು. ಯುಧಿಷ್ಠಿರನ ಕಣ್ಣುಗಳು ಮಹಾನ್ ರಾಜನ ಬಗ್ಗೆ ಮೆಚ್ಚುಗೆಯಿಂದ ಹೊಳೆಯುತ್ತಿದ್ದವು. ಈ ತ್ಯಾಗವೇ ಹರಿಶ್ಚಂದ್ರನನ್ನು ಇಂದ್ರನೊಂದಿಗೆ ಸಮಾನತೆಯ ಸ್ಥಾನಕ್ಕೆ ಏರಿಸಿದೆ ಎಂದು ನಾರದನು ವಿವರಿಸಿದಾಗ ಅವನು ಅದನ್ನು ಕೇಳಿದನು. ನಾರದನು ತನ್ನ ಕಥೆಯನ್ನು ಮುಗಿಸಿದಾಗ ಯುಧಿಷ್ಠಿರನು ತನ್ನ ಆಲೋಚನೆಗಳನ್ನು ಈರಪಿತ್ತುಗಳ ಪ್ರದೇಶದಲ್ಲಿ ವಾಸಿಸುತ್ತಿರುವ ತನ್ನ ಸ್ವಂತ ತಂದೆ ಪಾಂಡು ಕಡೆಗೆ ತಿರುಗಿಸಿದನು. ಓ ಬುದ್ಧಿವಂತನೇ, ಅವನು ಕೇಳಿದ, ನೀನು ನನ್ನ ತಂದೆಯನ್ನು ಹೇಗೆ ಭೇಟಿಯಾದೆ? ಅವನು ನಿನಗೆ ಏನನ್ನಾದರೂ ಹೇಳಿದ್ದಾನೆ? ನಾರದನ ಅಭಿವ್ಯಕ್ತಿ ಗಂಭೀರವಾಯಿತು. ಆ ರಾಜ ಯುಧಿಷ್ಠಿರ ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯ ಮುಳುಗುತ್ತಿದ್ದಂತೆ ರಾಜ ಯುಧಿಷ್ಠಿರನು ತನ್ನ ಮಹಾಸಭೆಯಲ್ಲಿ ತನ್ನ ಬುದ್ಧಿವಂತ ಸಲಹೆಗಾರರು ಮತ್ತು ಸಹೋದರರಿಂದ ಸುತ್ತುವರಿದಿದ್ದನು. ಅವನ ಆಲೋಚನೆಗಳು ರಾಜಸೂಯ ಯಜ್ಞದ ವೈಭವದಿಂದ ಆವರಿಸಲ್ಪಟ್ಟವು. ಇದು ಅವನನ್ನು ಚಕ್ರವರ್ತಿಯ ಸ್ಥಾನಮಾನಕ್ಕೆ ಏರಿಸುವ ಒಂದು ಆಚರಣೆಯಾಗಿದೆ. ಈ ಮಹಾನ್ ಕಾರ್ಯವನ್ನು ಮಾಡಿದ ಪ್ರಾಚೀನ ರಾಜರ ನೆನಪು ಇನ್ನೂ ಅವನ ಮನಸ್ಸಿನಲ್ಲಿ ಉಳಿದಿತ್ತು ಮತ್ತು ಅವರ ಹೆಜ್ಜೆಗೂತುಗಳನ್ನು ಅನುಸರಿಸಲು ಅವನು ಹಾತೊರೆಯುತ್ತಿದ್ದನು. ನಾರದನ ಮಾತುಗಳು ಯುಧಿಷ್ಠಿರನೊಳಗೆ ಬೆಂಕಿಯನ್ನು ಹೊತ್ತಿಸಿದವು ಮತ್ತು ರಾಜಸೂಯ ಯಜ್ಞವನ್ನು ಕೈಗೊಳ್ಳುವ ಬಯಕೆಯನ್ನು ಅಲುಗಾಡಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಈ ವಿಷಯವನ್ನು ಮತ್ತಷ್ಟು ಚರ್ಚಿಸಲು ಅವನು ತನ್ನ ಸಲಹೆಗಾರರು ಮತ್ತು ಸಹೋದರರನ್ನು ಕರೆದನು. ಆದರೆ ಅವರು ಅವನ ಸಂಕಲ್ಪವನ್ನು ಬಲಪಡಿಸಿದರು.
ಕುರುರಾಜವಂಶದ ನ್ಯಾಯಯುತ ರಾಜನಾಗಿ ಈ ಭವ್ಯವಾದ ಯಜ್ಞದ ಮೂಲಕ ಚಕ್ರವರ್ತಿಯ ಗುಣಲಕ್ಷಣಗಳನ್ನು ಪಡೆಯಲು ಇದು ಸಮಯ ಎಂದು ಅವರು ಅವನಿಗೆ ಹೇಳಿದರು. ಯುಧಿಷ್ಠಿರನ ಮನಸ್ಸು, ಆಲೋಚನೆಗಳು ಮತ್ತು ಭಾವನೆಗಳ ಸುಂಟರ ಗಾಳಿಯಾಗಿತ್ತು. ರಾಜಸೂಯವನ್ನು ಮಾಡುವುದು ತನಗೆ ದೊಡ್ಡ ವೈಭವ ಮತ್ತು ಶಕ್ತಿಯನ್ನು ತರುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅಂತಹ ಬೃಹತ್ ಕಾರ್ಯದ ಪರಿಣಾಮಗಳ ಬಗ್ಗೆಯೂ ಅವನು ಭಯಪಟ್ಟನು. ಅವನ ಸಹೋದರರಾದ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಎಲ್ಲರೂ ಯಜ್ಞವನ್ನು ಮುಂದುವರಿಸಲು ಅವನನ್ನು ಒತ್ತಾಯಿಸಿದರು. ಆದರೆ ಯುಧಿಷ್ಠಿರನ ಬುದ್ಧಿವಂತಿಕೆ ಮತ್ತು ನ್ಯಾಯಯುತ ಸ್ವಭಾವವು ಅವನನ್ನು ಹಿಂಜರಿಯುವಂತೆ ಮಾಡಿತು. ಈ ವಿಷಯದ ಬಗ್ಗೆ ಚರ್ಚಿಸಲು ಅವನು ಧೌಮ್ಯ ಮತ್ತು ದ್ವೈಪಾಯನ ಸೇರಿದಂತೆ ತನ್ನ ವಿಶ್ವಾಸಾರ್ಹ ಸಲಹೆಗಾರರಿಗೆ ಕರೆ ನೀಡಿದನು. ಅವರು ಒಟ್ಟಾಗಿ ಧರ್ಮಗ್ರಂಥಗಳನ್ನು ಪರಿಶೀಲಿಸಿದರು ಮತ್ತು ಅಂತಹ ಭವ್ಯವಾದ ಆಚರಣೆಯನ್ನು ಕೈಗೊಳ್ಳುವ ಸಾಧಕ ಬಾಧಕಗಳನ್ನು ಆಳೆಯುತ್ತಿದ್ದರು. ಆದರೆ ಚರ್ಚೆಗಳು ಮುಂದುವರಿದಂತೆ ಯುಧಿಷ್ಠಿರನ ಅನುಮಾನಗಳು ಗಾಢವಾಗುತ್ತಾ ಹೋದವು. ಅಷ್ಟರಲ್ಲಿ ಆತನು ನಾರದನ ಬುದ್ಧಿವಂತ ಮಾತುಗಳನ್ನು ನೆನಪಿಸಿಕೊಂಡನು. ಈಗಾಗಲೇ ಒಂದು ರಾಜ್ಯವನ್ನು ಹೊಂದಿರುವವನು ಚಕ್ರವರ್ತಿಯ ಎಲ್ಲಾ ಗುಣಗಳನ್ನು, ವರುಣನ ಗುಣಲಕ್ಷಣಗಳನ್ನು ಪಡೆಯಲು ಸಹಾಯ ಮಾಡುವ ಆ ಯಜ್ಞದ ಮೂಲಕ ಬಯಸುತ್ತಾನೆ. ಈ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು ಮತ್ತು ಯುಧಿಷ್ಠಿರನಿಗೆ ತಾನು ಮಾನವ ಬುದ್ಧಿವಂತಿಕೆಯನ್ನು ಮೀರಿದ ಒಬ್ಬನಾದ ದೈವಿಕ ರಾಜಕುಮಾರನಾದ ಕೃಷ್ಣನ ಸಲಹೆಯನ್ನು ಪಡೆಯಬೇಕು ಎಂದು ತಿಳಿದಿತ್ತು. ಅವನು ಎಲ್ಲಾ ಜೀವಿಗಳ ಒಡೆಯನಿಗೆ ಉಡುಗೊರೆಗಳನ್ನು ಮತ್ತು ಸ್ತುತಿಯ ಮಾತುಗಳನ್ನು ಹೊತ್ತ ಸಂದೇಶವಾಹಕನನ್ನು ದ್ವಾರಕಾಕ್ಕೆ ಕಳುಹಿಸಿದನು. ವೇಗವಾದ ರಥವು ಇಂದ್ರಪ್ರಸ್ಥಕ್ಕೆ ಆಗಮಿಸಿತ್ತು ಮತ್ತು ಶೀಘ್ರದಲ್ಲೇ ಸ್ವತಃ ಕೃಷ್ಣನು ಯುಧಿಷ್ಠಿರನ ಮುಂದೆ ಕಾಣಿಸಿಕೊಂಡನು. ತನ್ನ ವಿಶಿಷ್ಟವಾದ ನಮ್ರತೆಯಿಂದ ರಾಜನು ರಾಜಸೂಯ ಯಜ್ಞವನ್ನು ಮುಂದುವರಿಸಬೇಕೇ ಎಂಬ ಬಗ್ಗೆ ಕೃಷ್ಣನ ಮಾರ್ಗದರ್ಶನವನ್ನು ಕೇಳಿದನು. ಕೃಷ್ಣನ ಆಗಮನವು ಯುಧಿಷ್ಠಿರನ ತೊಂದರೆಗೊಳಗಾದ ಮನಸ್ಸಿನಲ್ಲಿ ಶಾಂತಿಯ ಭಾವವನ್ನು ತಂದಿತ್ತು. ಯುಧಿಷ್ಠಿರನು ತನ್ನ ಅನುಮಾನಗಳು ಮತ್ತು ಭಯಗಳನ್ನು ಹಂಚಿಕೊಂಡಾಗ ರಾಜಕುಮಾರನು ಶ್ರದ್ಧೆಯಿಂದ ಆಲಿಸಿದನು. ಸ್ವಲ್ಪ ಚರ್ಚೆಯ ನಂತರ ಕೃಷ್ಣನು ತನ್ನ ಸಲಹೆಯನ್ನು ನೀಡಿದನು. ನನ್ನ ಪ್ರಿಯ ಯುಧಿಷ್ಠಿರನೇ, ನೀನು ರಾಜಸೂಯನ ಭವ್ಯ ಯಜ್ಞವನ್ನು ಮಾಡಲು ಯೋಗ್ಯನಾಗಿದ್ದಿ. ನಿನ್ನ ಹೃದಯವು ಶುದ್ಧವಾಗಿದೆ ಮತ್ತು ನಿನ್ನ ಉದ್ದೇಶಗಳು ನ್ಯಾಯಯುತವಾಗಿವೆ. ನಾನು ಪ್ರತಿ ಹಂತದಲ್ಲೂ ನಿನ್ನೊಂದಿಗೆ ಇರುತ್ತೇನೆ. ಕೃಷ್ಣನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದಾಗ ಯುಧಿಷ್ಠಿರನಿಗೆ ಸಂಕಲ್ಪದ ಭಾವವು ಆವರಿಸಲ್ಪಟ್ಟಂತೆ ಭಾಸವಾಯಿತು. ಮಥುರಾ ರಾಜ್ಯದಲ್ಲಿ ಭಗವಾನ್ ಕೃಷ್ಣನು ರಾಜ ಯುಧಿಷ್ಠಿರನ ಮುಂದೆ ನಿಂತನು. ಅವನ ಕಣ್ಣುಗಳು ಪ್ರಪಂಚದ ಸಂಕೀರ್ಣತೆಗಳ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಓ ಮಹಾರಾಜನೇ, ಅವನು ಹೇಳಿದನು, ರಾಜಸೂಲ ಯಜ್ಞವನ್ನು ನಿರ್ವಹಿಸಲು ಅಗತ್ಯವಾದ ಎಲ್ಲಾ ಗುಣಗಳನ್ನು ನೀವು ಹೊಂದಿದ್ದೀರಿ. ಆದಾಗ್ಯೂ ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ, ಅದು ಅನೇಕರಿಗೆ ತಿಳಿದಿಲ್ಲ. ಈಗ ಆ ಹೆಸರನ್ನು ಹೊಂದಿರುವ ಕ್ಷತ್ರಿಯರು ಒಮ್ಮೆ ಜಮದಗ್ನನ ಮಗನಾದ ವಾಮನಿಂದ ಆಳಲ್ಪಟ್ಟವರಿಗಿಂತ ಕೆಳಮಟ್ಟದಲ್ಲಿರುತ್ತಾರೆ. ಕೃಷ್ಣರ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು ಮತ್ತು ಕೃಷ್ಣನು ಮುಂದುವರಿಸಿದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಹಲವಾರು ರಾಜಮನೆತನದ ವಂಶಗಳು ಮತ್ತು ಇತರ ಸಾಮಾನ್ಯ ಕ್ಷತ್ರಿಯರು ಎಲ್ಲರೂ ಐಲಾ ಮತ್ತು ಇಕ್ಷ್ವಾಕುವಿನಿಂದ ಬಂದವರು ಎಂದು ಹೇಳಿಕೊಳ್ಳುತ್ತಾರೆ. ಐಲಾ ವಂಶಸ್ಥರು 100 ಪ್ರತ್ಯೇಕ ರಾಜವಂಶಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಪಾತ್ರವನ್ನು ಹೊಂದಿದೆ. ಆದರೆ ಅವರೆಲ್ಲರನ್ನೂ ಸೋಲಿಸುವಲ್ಲಿ ಯಶಸ್ವಿಯಾದ ಒಬ್ಬ ರಾಜನಿದ್ದಾನೆ. ಪಮ್ಮಗದದ ದೊರೆ ಜರಾಸಂಧನ ಬೆಳೆಯುತ್ತಿರುವ ಶಕ್ತಿಯ ಬಗ್ಗೆ ಮಾತನಾಡುವಾಗ ಕೃಷ್ಣನ ಧ್ವನಿಯು ಕಳವಳದ ನೋಟವನ್ನು ಪಡೆದುಕೊಂಡಿತು. ಅವನು ಈ ಎಲ್ಲಾ ರಾಜರ ತಲೆಯ ಮೇಲೆ ತನ್ನನ್ನು ತಾನು ಇರಿಸಿಕೊಂಡಿದ್ದಾನೆ ಮತ್ತು ನಮ್ಮ ನಡುವೆ ಭಿನ್ನಾಭಿಪ್ರಾಯವನ್ನು ಸೃಷ್ಟಿಸಲು ನಿರ್ಧರಿಸಿದ್ದಾನೆ. ಅವನ ಪ್ರಭುತ್ವವು
ಭೂಮಿಯ ಮಧ್ಯಭಾಗದಲ್ಲಿ ಹರಡಿದೆ ಮತ್ತು ಅವನ ಶಕ್ತಿಯು ಸಾಟಿಯಿಲ್ಲ. ಕೃಷ್ಣನು ತನ್ನ ಮುಂದಿರುವ ಭೂದೃಶ್ಯವನ್ನು ಅವಲೋಕಿಸುತ್ತಾ ವಿರಾಮಗೊಳಿಸಿದನು. ಜರಾಸಂಧನ ಆಸ್ಥಾನವು ಪರಾಕ್ರಮಶಾಲಿ ಯೋಧರಿಂದ ತುಂಬಿದೆ. ಅವನು ಹೇಳಿದನು, ಪ್ರತಿಯೊಂದು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದೆ. ದೊಡ್ಡ ಶಕ್ತಿಯಿಂದ ಕೂಡಿದ ಶಿಶುಪಾಲನು ತನ್ನನ್ನು ತಾನು ಜರಾಸಂಧನ ರಕ್ಷಣೆಗೆ ಒಳಪಡಿಸಿಕೊಂಡಿದ್ದಾನೆ ಮತ್ತು ಅವನ ಸೇನಾಧಿಪತಿಯಾಗಿದ್ದಾನೆ. ಕರುಷರ ರಾಜನಾದ ವಾಕನು ತನ್ನ ಶಿಷ್ಯನಾಗಿ ಜರಾಸಂಧನನ್ನು ಕಾಯುತ್ತಾನೆ. ತನ್ನ ಭ್ರಮೆಯ ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಹೋರಾಡಲು ಸಮರ್ಥನಾಗಿರುತ್ತಾನೆ. ಕೃಷ್ಣನು ಜರಾಸಂಧನಿಗೆ ತಮ್ಮ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದ ಇತರ ರಾಜರ ಬಗ್ಗೆ ಮಾತನಾಡುವಾಗ ಅವನ ಕಣ್ಣುಗಳು ಕಿರಿದಾದವು. ಹಂಸ ಮತ್ತು ದಿಮ್ಮಕ, ದಂತವಕ್ರ, ಕರುಷ, ಕರವ, ಮೇಘವಾಹನ. ತದನಂತರ ಭಗವದ್ಗೀತೆಯೂ ಬರುತ್ತದೆ. ಕೃಷ್ಣನು ದುಃಖದಿಂದ ಕೂಡಿದ ಧ್ವನಿಯಲ್ಲಿ ತನ್ನದೇ ಆದ ದೊಡ್ಡ ಶಕ್ತಿ ಮತ್ತು ಪ್ರಭಾವದ ಹೊರತಾಗಿಯೂ ಜರಾಸಂಧದ ಮುಂದೆ ತಲೆ ಬಾಗಿದ ಯವನರ ರಾಜ ಎಂದು ಹೇಳಿದನು. ಆದರೆ ಈ ಎಲ್ಲಾ ಪರಾಕ್ರಮಶಾಲಿ ಯೋಧರ ನಡುವೆಯೂ ಕೃಷ್ಣನ ಹೃದಯವು ರಾಜ ಯುಧಿಷ್ಠಿರನಿಗೆ ತನ್ನ ನಿಷ್ಠೆಯಲ್ಲಿ ಅಚಲವಾಗಿತ್ತು. ಅವನು ಕುಂತಿ ಜನಾಂಗದ ಧೈರ್ಯಶಾಲಿ ಶಾಶ್ವತವಾದ ಪುರ್ಜಿತ್ ಬಗ್ಗೆ ಮಾತನಾಡುತ್ತಾ ಅವನು ಯುಧಿಷ್ಠಿರನನ್ನು ತನ್ನ ಮಗನನ್ನು ತಂದೆಯೆಂದು ಪರಿಗಣಿಸುತ್ತಿದ್ದನು. ಕೃಷ್ಣನ ಮಾತುಗಳು ಇತಿಹಾಸ ಮತ್ತು ರಾಜಕೀಯದ ಭಾರವನ್ನು ತುಂಬಿಕೊಂಡಿವೆ. ನಾವು ಜರಾಸಂಧನೊಂದಿಗೆ ಸಂಬಂಧದಿಂದ ಬಂಧಿಸಲ್ಪಟ್ಟಿದ್ದೇವೆ ಎಂದು ಅವರು ಹೇಳಿದರು. ಆದರೂ ಅವರು ನಮ್ಮನ್ನು ಪರಿಗಣಿಸುವುದಿಲ್ಲ ಮತ್ತು ನಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ. ಅವರು ಜರಾಸಂಧನ ಆಶ್ರಯದಲ್ಲಿ ತಮ್ಮನ್ನು ತಾವು ಇರಿಸಿಕೊಂಡಿದ್ದಾರೆ. ಅವರ ಹೊಳೆಯುವ ಖ್ಯಾತಿಯಿಂದ ಮಾತ್ರ ಕುರುಡರಾಗಿದ್ದಾರೆ. ಕೃಷ್ಣನು ಮಾತನಾಡುತ್ತಿರುವಾಗ ಯುಧಿಷ್ಠಿರನು ಹೆಚ್ಚುತ್ತಿರುವ ಅಸಮಾಧಾನದಿಂದ ಆಲಿಸಿದನು. ರಾಜ್ಯವು ಅಧಿಕಾರದಲ್ಲಿತ್ತು. ದೊಡ್ಡ ಸಭೆಯ ಮಧ್ಯದಲ್ಲಿ ಯುಧಿಷ್ಠಿರನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಆಳವಾದ ಹಂಬಲ ಮತ್ತು ವಿಚಾರಣೆಯ ಪ್ರಜ್ಞೆಯಿಂದ ಹೊಳೆಯುತ್ತಿದ್ದವು. ಅವನು ಋಷಿ ಕುಲದ ಬುದ್ಧಿವಂತ ಮತ್ತು ಶಕ್ತಿಯುತ ನಾಯಕನಾದ ಕೃಷ್ಣನ ಕಡೆಗೆ ತಿರುಗಿ, ಓ ಜನಾರ್ದನ, ನಿನ್ನ ಮಾತುಗಳು ನನ್ನ ಆತ್ಮಕ್ಕೆ ಮುಲಾಮುಗಳಂತಿವೆ. ಬೇರೆ ಯಾರು ಮಾತನಾಡಲು ಸಾಧ್ಯವಿಲ್ಲದ ಸತ್ಯವನ್ನು ನೀನು ಹೇಳಿದ್ದೀಯಾ. ನಿನ್ನ ತಿಳುವಳಿಕೆಯು ವಿಶಾಲವಾಗಿದೆ. ನಿನ್ನ ಒಳನೋಟವು ಸಾಟಿಯಿಲ್ಲ. ಬುದ್ಧಿವಂತಿಕೆಯಿಂದ ಆಳುವುದಾಗಿ ಹೇಳಿಕೊಳ್ಳುವ ಅನೇಕ ರಾಜರಿದ್ದಾರೆ. ಆದರೆ ನಿಜವಾದ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಚಲಾಯಿಸುವ ಶಕ್ತಿ ಮತ್ತು ಧೈರ್ಯವನ್ನು ಹೊಂದಿರುವವರು ಕೆಲವು ಜನರಿದ್ದಾರೆ. ಅವನು ಮಾತನಾಡುತ್ತಿರುವಾಗ ಯುಧಿಷ್ಠಿರನ ನೋಟವು ಸಭಿಕರ ಸುತ್ತಲೂ ಅಲೆದಾಡಿತು. ಅವನ ಆಲೋಚನೆಗಳು ಅವರ ಸ್ವಂತ ಹಣೆಬರಹದ ಭಾರದಿಂದ ಆವರಿಸಲ್ಪಟ್ಟವು. ಯುದ್ಧದಲ್ಲಿ ಅಚೇಯವೆಂದು ತೋರುವ ಮಗಧದ ಪ್ರಬಲ ರಾಜ ಜರಾಸಂಧನನ್ನು ಎದುರಿಸುವಾಗ ಅವರೆಲ್ಲರನ್ನೂ ಹಿಡಿದಿಟ್ಟುಕೊಂಡಿದ್ದ ಭಯವನ್ನು ಅವನು ನೆನಪಿಸಿಕೊಂಡನು. ಓ ಕೃಷ್ಣ, ಅವನು ಮುಂದುವರಿಸಿದನು, ನಾನು ಅನುಮಾನದಿಂದ ಬಳಲುತ್ತಿದ್ದೇನೆ. ನಾವು ನಿಜವಾಗಿಯೂ ಈ ರಾಕ್ಷಸನನ್ನು ಸೋಲಿಸಬಹುದೇ? ಇಷ್ಟು ಶಕ್ತಿಶಾಲಿ ವ್ಯಕ್ತಿಯನ್ನು ನಾವು ಸೋಲಿಸಬಹುದು ಎಂದು ಯೋಚಿಸುವುದು ಅಹಂಕಾರವಲ್ಲವೇ? ಕೃಷ್ಣನು ಗಮನದಿಂದ ಆಲಿಸಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಮುಖವನ್ನು ಬಿಟ್ಟು ಎಂದಿಗೂ ಹೊರಡಲಿಲ್ಲ. ಪ್ರಯತ್ನ ಅಥವಾ ತಂತ್ರವಿಲ್ಲದೆ ಅಧಿಕಾರವನ್ನು ಹುಡುಕುವ ರಾಜನು ದೈತ್ಯನ ಪಾದದ ಕೆಳಗೆ ಪುಡಿಮಾಡಿದ ಇರುವೆ ಬೆಟ್ಟದಂತಿದ್ದಾನೆ. ಆದರೆ ನಾವು ಅಂತಹ ರಾಜರಲ್ಲ. ನಮಗೆ ಭೀಮನ ಶಕ್ತಿ ಇದೆ. ಯುದ್ಧದಲ್ಲಿ ಅರ್ಜುನನ ಪರಾಕ್ರಮ ಮತ್ತು ನಮಗೆ ಮಾರ್ಗದರ್ಶನ ನೀಡುವ ನನ್ನ ಸ್ವಂತ ನೀತಿ ಇದೆ. ಒಟ್ಟಾಗಿ ನಾವು ಇತರರಿಗೆ ಅಸಾಧ್ಯವೆಂದು ತೋರುವುದನ್ನು ಸಾಧಿಸಬಹುದು. ಯುಧಿಷ್ಠಿರನ ಮನಸ್ಸು ಇನ್ನೂ ವಿಚಲಿತವಾಗಿತ್ತು. ಅವರ ಆಲೋಚನೆಗಳು ಜರಾಸಂಧದ ವಿರುದ್ಧದ ಅವರ ಹಿಂದಿನ ಹೋರಾಟಗಳ ನೆನಪುಗಳೊಂದಿಗೆ ಓಡುತ್ತಿದ್ದವು. ಅವರು ಮತ್ತೊಮ್ಮೆ ಕೃಷ್ಣನ ಕಡೆಗೆ ತಿರುಗಿ ಅವರು ಈ ದೊಡ್ಡ ಸವಾಲುಗಳನ್ನು ಜಯಿಸಬಹುದೆಂದು ಭರವಸೆ ಕೋರಿದರು. ಓ ಕೇಶವ, ಅವರು ಹೇಳಿದರು, ನೀವು ಎಲ್ಲ ವಿಷಯಗಳಲ್ಲಿ ನಮ್ಮ ಅತ್ಯುನ್ನತ ಅಧಿಕಾರಿಯಾಗಿದ್ದೀರಿ. ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಗಾಗಿ ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ. ಕೃಷ್ಣನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಅಭಿವ್ಯಕ್ತಿ ಶಾಂತವಾಗಿತ್ತು ಮತ್ತು ಧೈರ್ಯ ತುಂಬಿತು.
ಜಲಸಂಧನು ನಿಜಕ್ಕೂ ಪ್ರಬಲ ವೈರಿಯಾಗಿದ್ದಾನೆ. ಅವನು ಸುಮಾರು 100 ರಾಜರನ್ನು ತನ್ನ ನಿಯಂತ್ರಣಕ್ಕೆ ತಂದಿದ್ದಾನೆ ಮತ್ತು ಅವನ ಹೆಸರಿನ ಉಲ್ಲೇಖದಿಂದ ಅವರು ನಡುಗುತ್ತಾರೆ. ಆದರೆ ನಾವು ನಮ್ಮ ಸ್ವಂತ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬಾರದು. ನಮಗೆ ದೇವರುಗಳ ಆಶೀರ್ವಾದವಿದೆ ಮತ್ತು ತ್ಯಾಗದ ಶಕ್ತಿಯು